ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇದು ಪ್ರೈಮ್ ನ್ಯೂಸ್ ಸುದ್ದಿಯ ಜೊತೆಗಿನ ಮುಖಾಮುಖಿ, ಸುದ್ದಿ ಮತ್ತು ಸುದ್ದಿಯ ಹಿಂದಿರುವ ಅಂಶಗಳನ್ನು ತಮಗೆ ತಲುಪಿಸುವ ಕಾರ್ಯಕ್ರಮ. ತಮಗೆ ಗೊತ್ತಿದೆ, ಈ ಸುದ್ದಿ 9 ಗಂಟೆಯ ಪ್ರೈಮ್ ನ್ಯೂಸ್ ಫಾರ್ಮ್ಯಾಟ್ ಏನಿದೆ, ಇದು ಉಳಿದೆಲ್ಲ ವಾಹಿನಿಗಳಲ್ಲಿ ಬರುವ ಸುದ್ದಿಗಿಂತ ವಿಭಿನ್ನವಾದ ಸುದ್ದಿ. ಇಲ್ಲಿ ಸುದ್ದಿ ಇರುತ್ತೆ, ಸುದ್ದಿಯನ್ನು ನೇರವಾಗಿ ತಲುಪಿಸ್ತೀವಿ. ಆದರೆ ನಮ್ಮ ವಿಶ್ಲೇಷಣೆ ಏನಿದೆ ಅದು ಸುದ್ದಿಯ ನಂತರ ಇರುತ್ತೆ. ಈ ವಿಶ್ಲೇಷಣೆಗಾಗಿ ಎಲ್ಲ ರಾಜಕೀಯ ಪಕ್ಷಗಳು, ಮುಖಂಡರು, ಸಾಮಾಜಿಕ ಹೋರಾಟಗಾರರು ನಮ್ಮ ಜೊತೆಗಿರ್ತಾರೆ. ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅತಿಥಿಗಳನ್ನ ಮೊದಲನೇದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ JDS ಪಕ್ಷದ ಡಾಕ್ಟರ್ ರಾಘವೇಂದ್ರ ರಾವ್ ಇದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆಯೇ BJPಯಿಂದಲೂ ಡಾಕ್ಟರ್ ಬಂದಿದ್ದಾರೆ, BJPಯಿಂದ ಡಾಕ್ಟರ್ MR ವೆಂಕಟೇಶ್ ಇದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಸಾಮಾಜಿಕ ಹೋರಾಟಗಾರ್ತಿ ವಿಮಲಾ ಅವರು, ಎಲ್ಲರಿಗೂ ಗೊತ್ತು, KS ವಿಮಲಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇಲ್ಲವೇ ಮೊದಲನೇದಾಗಿ ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ತುಮಕೂರಿನಲ್ಲಿ ದೇಗುಲ ಪ್ರವೇಶಿಸಿದ ದಲಿತರು ಅಮಂಗಳ ಎಂದು ಜಾತ್ರೆಯನ್ನೇ ನಿಲ್ಲಿಸಿದರು ಗ್ರಾಮಸ್ಥರು. ಇನ್ಯಾವಾಗ ಬದಲಾಗುತ್ತೋ ಜನರ ಮನಸ್ಥಿತಿ. ಸಿಯಾಚಿನ್ ಪ್ರದೇಶದಲ್ಲಿ ಹಾರಾಡಿದ ಪಾಕಿಸ್ತಾನದ ವಿಮಾನ ಪಾಕ್ ವಾಯುಸೇನೆಯಿಂದ ನಡೆದಿದೆಯಂತೆ ಸಮರಾಭ್ಯಾಸ. ಗಡಿ ಉಲ್ಲಂಘನೆ ಆಗಿಲ್ಲ, ಭಾರತೀಯ ಸೇನೆಯಿಂದ ಸ್ಪಷ್ಟನೆ. ಕುಮಾರಸ್ವಾಮಿ ವಿರುದ್ಧದ ಬೇನಾಮಿ ಆಸ್ತಿ ಪ್ರಕರಣ, ದೂರಿನ ಹಿಂದಿದೆಯಂತೆ ಯಡಿಯೂರಪ್ಪ ಕೈವಾಡ. ಮಾಜಿ ಮುಖ್ಯಮಂತ್ರಿಗಳ ಮಧ್ಯೆ ಶುರುವಾಗಿದೆ ಹೊಸ ವಾರ್. ಕಾಂಗ್ರೆಸ್ಗೆ ಬಲ ತುಂಬಲು ಮುಂದುವರಿದ ಕಾರ್ಯತಂತ್ರ. 3ನೇ ದಿನ 5 ಜಿಲ್ಲೆಗಳ ನಾಯಕರೊಂದಿಗೆ ವೇಣುಗೋಪಾಲ್ ಚರ್ಚೆ. ಬಹಿರಂಗ ಹೇಳಿಕೆ ನೀಡುವ ಜನಾರ್ದನ್ ಪೂಜಾರಿ ಅವರ ವಿರುದ್ಧ ದೂರು. ಸಾವಿಗೂ ಮುನ್ನ ಅನುರಾಗ್ ತಿವಾರಿ ಮೇಲೆ ಹಲ್ಲೆ, ಮರಣೋತ್ತರ ಪರೀಕ್ಷೆಯ ವರದಿಯ ಹೇಳಿಕೆ. ಸಾವಿನ ಸಂಶಯಕ್ಕೆ ಬಂದಿದೆ ರೆಕ್ಕೆ ಪುಕ್ಕ. ಮೊದಲ ಸುದ್ದಿಯತ್ತ ನೋಡ. ಮಹಾತ್ಮ ಗಾಂಧಿ ಅಸ್ಪೃಶ್ಯತೆಯ ಆಚರಣೆಯ ವಿರುದ್ಧ ಮಾತನಾಡಿದ ನಾಯಕ ರಾಷ್ಟ್ರಪಿತ. ಅವರು ಈ ಒಂದು ಅಸ್ಪೃಶ್ಯತೆ ಅನ್ನೋದು ಪಾಪ ಅಂತ ಅಂದರು. ಇನ್ನು ಅಂಬೇಡ್ಕರ್ ಅಸ್ಪೃಶ್ಯತೆಯನ್ನು ಅಪರಾಧ ಅಂದರು. ಹಾಗೇನೆ ಏನು ದೇವಸ್ಥಾನದ ಪ್ರವೇಶ ಏನಿದೆ ದಲಿತರಿಗೆ ಹೋರಾಟ ಮಾಡಿದ ಮೊದಲ ವ್ಯಕ್ತಿ ಅಂಬೇಡ್ಕರ್. ಜಾತಿ ವಿನಾಶ ಅದೆಷ್ಟೋ ಮಹಾನ್ ವ್ಯಕ್ತಿಗಳ ಆದ್ಯತೆ ಆಗಿತ್ತು, ಆದರೆ ಜನರ ಮನಸ್ಥಿತಿ ಮಾತ್ರ ಇನ್ನೂ ಬದಲಾಗಿಲ್ಲ. ಅಂಥದೇ ಒಂದು ಅಮಾನವೀಯ ಪ್ರಕರಣ ಇವತ್ತು ನಡೆದಿದೆ. ದಲಿತರು ದೇಗುಲ ಪ್ರವೇಶ ಮಾಡಿದರು ಅನ್ನೋ ಕಾರಣಕ್ಕೆ ತುಮಕೂರಿನಲ್ಲಿ ಜಾತ್ರೆಯನ್ನೇ ಸ್ಥಗಿತಗೊಳಿಸಲಾಗಿದೆ. ದಲಿತರು ದೇಗುಲ ಪ್ರವೇಶಿಸಿದ್ದಕ್ಕೆ ಜಾತ್ರೆಯನ್ನೇ ನಿಲ್ಲಿಸಿದ್ರು. ತುಮಕೂರಿನ ಗ್ರಾಮಗಳಲ್ಲಿ ಜೀವಂತವಾಗಿದೆ ಅಸ್ಪೃಶ್ಯತೆ. ಯಾರು ಏನೇ ಅಂದ್ರು, ಎಷ್ಟೇ ಅರಿವು ಮೂಡಿಸಿದ್ರೂ ಜನ ಮಾತ್ರ ಇನ್ನೂ ಬದಲಾಗಿಲ್ಲ ಅನ್ನೋದೇ ದುರಂತ. ದಲಿತರು ದೇಗುಲವನ್ನ ಪ್ರವೇಶ ಮಾಡಿದ್ರು, ಇದರಿಂದ ಅಮಂಗಳವಾಗಿದೆ ಅಂತ ಆರೋಪಿಸಿ ಜನ ಜಾತ್ರೆಯನ್ನೇ ಸ್ಥಗಿತಗೊಳಿಸಿದ್ದಾರೆ. ಅಂದಹಾಗೆ ಇದು ತುಮಕೂರು ಜಿಲ್ಲೆಯಲ್ಲಿ ನಡೆದಿರೋ ಪ್ರಕರಣ. ಕುಚ್ಚಂಗಿಯಮ್ಮ ಇಲ್ಲಿನ ಕೊತ್ತಿಹಳ್ಳಿ ಹಾಗೂ ಮಲ್ಲಸಂದ್ರ ಪಾಳ್ಯದ ಗ್ರಾಮ ದೇವತೆ. ಕಳೆದ 3 ದಿನಗಳ ಹಿಂದೆ ಕುಚ್ಚಂಗಿಯಮ್ಮನ ಜಾತ್ರೆ ಆರಂಭವಾಗಿದ್ದು ಈಗ ಅರ್ಧಕ್ಕೆ ನಿಂತಿದೆ. ಮೊದಲ ದಿನ ಕಾಲೋನಿಯ ದಲಿತರು ದೇವಾಲಯವನ್ನ ಪ್ರವೇಶ ಮಾಡಿದ್ದಾರೆ ಅನ್ನೋದೇ ಇದಕ್ಕೆ ಕಾರಣವಂತೆ. ದಲಿತರಿಗೆ ಇಷ್ಟು ವರ್ಷಗಳ ಕಾಲ ಕೇವಲ ದೇವಾಲಯದ ಆಚೆಯಿಂದಲೇ ಆರತಿಗೆ ಅನುಮತಿ ಇತ್ತು. ಮೊನ್ನೆ ನಡೆದ ಜಾತ್ರೆಯಲ್ಲಿ ದೇವಾಲಯವನ್ನ ಪ್ರವೇಶ ಮಾಡಿದ್ದಾರೆ. ಇದರಿಂದ ದೇವರಿಗೆ ಅಮಂಗಳ ಎಂದು ಗ್ರಾಮಸ್ಥರು ಇಡೀ ಜಾತ್ರೆಯನ್ನೇ ನಿಲ್ಲಿಸಿದ್ದಾರೆ. ಒಳ್ಳೆ ಭಕ್ತಿಯಿಂದ ಎಲ್ಲ ದೇವಸ್ಥಾನ, ಪಾಳ್ಯ, ನಮ್ಮೂರು, ಬೆಳ್ಳಾವಿ ಎಲ್ಲ ಚೆನ್ನಾಗಿ ಮಾಡೋರು. ಆದ್ರೂ ಈಗ ಆರತಿ ನಮ್ಮ ಆದಮೇಲೆ ಅವ್ರು ಕಾಲೋನಿ ಬಂದು ಆರತಿ ಬಂದಮೇಲೆ ನಾವೆಲ್ಲ ಹೊರಗಡೆ ಇದ್ದೋ ಇರ್ತಾನೆ. ಆರತಿ ಬೆಳಗ್ಬಿಟ್ಟು ಅವರು ಒಳಗಡೆ ಪ್ರವೇಶ ಮಾಡಿ ಜಾತ್ರೆ ಮಾಡೋಕ್ಕಾಗಲ್ಲ ಸರ್ ಈಗ. ಜಾತ್ರೆ ಮಾಡೋದು ಒಂದು, ಇವ್ರು ಒಳಗೆ ನುಗ್ಗಿದ್ದು ಒಂದು, ಅವಮಂಗಳ ಆಗೈತೆ. ಅವಮಂಗಳ ಇರೋದ್ರಿಂದ ಅದಕ್ಕೆ ಆಗಲ್ಲ.
ವಿಚಿತ್ರ ಅಂದ್ರೆ ಜಾತ್ರೆ ಅರ್ಧಕ್ಕೆ ನಿಂತ ದಿನದಿಂದಲೂ ಊರಿನ ಬಸವ ರೋಧಿಸೋದಕ್ಕೆ ಶುರು ಮಾಡಿದೆ. 2 ದಿನಗಳಿಂದ ಬಸವ ಕಣ್ಣೀರನ್ನ ಸುರಿಸ್ತಿದೆ. ನಿಂತ ಜಾತ್ರೆ ಮುಂದುವರಿಯಬೇಕು ಎನ್ನುವ ಹಂಬಲದಿಂದ ಇದ್ದ ಕಡೆಯೇ ಇದ್ದು ಜಾತಿ ವ್ಯವಸ್ಥೆಯ ವಿರುದ್ಧ ಮೂಕ ಪ್ರಾಣಿ ಪ್ರತಿಭಟನೆ ಮಾಡ್ತಿರುವಂತೆ ಭಾಸವಾಗ್ತಿದೆ. ಪ್ರತಿನಿತ್ಯ ಗ್ರಾಮಸ್ಥರಿಂದ ಪೂಜಿಸಲ್ಪಡುತ್ತಿದ್ದ ಬಸವನ ವಿಚಿತ್ರ ವರ್ತನೆ ಪ್ರತಿಯೊಬ್ಬರಿಗೂ ಆಶ್ಚರ್ಯವನ್ನುಂಟು ಮಾಡಿದೆ. ಹಸು ಅದು ಬೆಳಗಿನ ಜಾವಕ್ಕೆ ಹೋಗ್ಬಿಡ್ತಲ್ಲ, ಭಂಡಾರ ಕೊಡ್ತಿದ್ರು ಅಲ್ಲಿ, ಭಂಡಾರದ ಒಕ್ಲು ಅಂತ ಹೋಗ್ಬಿಡ್ತೀವಿ ಸೀದಾನ. ಅಲ್ಲಿ ಮಡ್ಲಕ್ಕಿ ಕೊಡ್ತಿದ್ರು ಅವರೇ, ಅಲ್ಲಿ ಸೀರೆ ಹೋಗಿ ಅಲ್ಲಿ ಮನೆಕಂತ ಗದ್ದೆ ಹಾಕೊಂಡು ಅಲ್ಲಿಂದ 3-4 ದಿವಸ ಬಂದಿಲ್ಲ. ಇವತ್ತು ಬಂದೈತಿ, ನೀರು ಹಾಕಿತ್ತು ಎಲ್ಲ ಹತ್ತು ಗೊಬ್ಬರ ಬಿಡ್ತಿರ್ಲಿಲ್ಲ. ನಾವು ಹೋಗಿ ಎಲ್ಲ ಮಾಡ್ದೋ ಏನು ಮಾಡಿದ್ರೆ ಬರ್ತಿರ್ಲಿಲ್ಲ. ಗ್ರಾಮಸ್ಥರ ಮೌಢ್ಯಕ್ಕೆ ಜಾತ್ರೆ ನಿಂತಿದೆ. ಪ್ರಕರಣ ದಲಿತರ ನೋವಿಗೂ ಕಾರಣವಾಗಿದೆ. ಏನೇ ಆಗಲಿ ಈಗಲೂ ಜನ ಈ ರೀತಿ ಯೋಚಿಸ್ತಾರೆ ಅನ್ನೋದು ನಾಚಿಕೆಯ ಸಂಗತಿ. ಕ್ಯಾಮರಾ ಪರ್ಸನ್ ಚಿರಂಜೀವಿ ಜೊತೆ ಪ್ರದೀಪ್ ಹೊದೇಕಲ್, ಸುದ್ದಿ ಟಿವಿ, ತುಮಕೂರು. ಎಸ್, ಬಸವ ಕಣ್ಣೀರು ಹಾಕಿತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಜಾತಿಯ ಕಾರಣಕ್ಕಾಗಿ ಏನು ದಲಿತರನ್ನು ಹೊರಗಿಡ್ತಾರಲ್ಲ ಅವ್ರ ಕಣ್ಣೀರು ಹಾಕಲೇಬೇಕು. ನನ್ನ ಜೊತೆ ಕೆಲವು ಅಂಕಿ ಅಂಶಗಳಿವೆ. ಏನು ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಈ ರೀತಿಯ ಪ್ರಕರಣಗಳು ಸತತವಾಗಿ ನಡೀತವೆ. ಇತ್ತೀಚೆಗೆ ನಡೆದದ್ದು ಹೊಳೆ ನರಸೀಪುರದಲ್ಲಿ ಲಾಸ್ಟ್ ಇಯರ್ 8 ತಿಂಗಳುಗಳ ಕಾಲ ಸತತ ಹೋರಾಟ ಮಾಡಿ ಬಸವೇಶ್ವರ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ನನ್ನ ಒಂದು ಪ್ರಶ್ನೆ ಇದೆ, ನಾನು ಅತಿಥಿಗಳು ಕೇಳೋದಕ್ಕಿಂತ ಮೊದಲು. ಒಂದು, ಆ ಪ್ರದೇಶದಲ್ಲಿರುವ ರಾಜಕಾರಣಿಗಳು ಏನು ಮಾಡ್ತಾರೆ? ಕಡಲೆಕಾಯಿ ತಿಂತ ಕೂತಿರ್ತಾರ ಅಥವಾ ಈ ಜಾತಿ ವ್ಯವಸ್ಥೆಗೆ ಪೋಷಣೆ ಕೊಡ್ತಿರ್ತಾರ? ಅವರು ಪೋಷಣೆಯನ್ನು ಕೊಡ್ತಾ ಇದ್ದಾರೆ, ಅದರ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮತ ಕಾರಣಕ್ಕಾಗಿ, ಮತ ಬೇಕು ಅನ್ನುವ ಕಾರಣಕ್ಕಾಗಿ ಇಂಥ ಅಮಾನವೀಯವಾದ ಕೃತ್ಯಕ್ಕೆ ಅವರು ಕೈ ಹಾಕಿದರೆ ಅವರು ರಾಜಕಾರಣಿ ಆಗೋದಕ್ಕೆ ನಾಲಾಯಕು. ಒಂದು. ಎರಡನೇ ಪ್ರಶ್ನೆ, ಏನು ದಲಿತರಿಗೆ ನೀವು ದೇವಸ್ಥಾನದ ಒಳಗೇನೆ ಪ್ರವೇಶ ಕೊಡಲ್ಲ, ಅವರು ಯಾಕೆ ಹಿಂದೂಗಳಾಗಿರಬೇಕು? ಹಿಂದುತ್ವದ ಪ್ರಚಾರಕರು ನೀವೇನಿದ್ದೀರಿ, ಮತಾಂತರದ ಬಗ್ಗೆ ಮಾತನಾಡ್ತೀರಿ. ಒಂದೊಮ್ಮೆ ಅವರು ಈ ಅವಮಾನವನ್ನು ಸಹಿಸಲಾಗದೆ ಬೇರೆ ಧರ್ಮಕ್ಕೆ ಹೋದ ತಕ್ಷಣ ಇದ್ದಕ್ಕಿದ್ದಾಗ ನಿಮ್ಮ ಹಿಂದುತ್ವ ಜಾಗೃತವಾಗಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೊಂದು ಧರ್ಮವನ್ನು ನೀವು ಬೈಯೋದಕ್ಕೆ ಪ್ರಾರಂಭ ಮಾಡ್ತೀರಿ, ಅವ್ರ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತೀರಿ. ನಿಮಗೆ ಹೀಗೆ ನಡೆಸಿಕೊಳ್ಳುವ ಹಿಂದೂ ಏನು ಧರ್ಮದವ್ರು ಇದ್ದಾರೆ, ನಿಮ್ಗೆ ಯಾವ ನೈತಿಕತೆ ಇದೆ? ನಿಮಗೆ ಅವರು ಬೇರೆ ಧರ್ಮಕ್ಕೆ ಹೋಗಕೂಡದು ಅಂತ ಹೇಳುವ ನಿಮ್ಮ ನೈತಿಕತೆ ಎಲ್ಲಿದೆ? ಅವ್ರನ್ನ ಮನುಷ್ಯರನ್ನಾಗೆ ನೋಡಲ್ಲ. ಎಸ್ ನಾರಾಯಣ ಸ್ವಾಮಿ ಹೇಳಿ, ಐ ವಾಂಟ್ ಯುವರ್ ರಿಯಾಕ್ಷನ್ ಫಸ್ಟ್. ನೋಡಿ, ಈ ರಾಷ್ಟ್ರದಲ್ಲೇ ಮಾನವರು ಮಾನವರನ್ನಾಗೇ ಕಾಣಲಿಕ್ಕೂ ಕೂಡ ಅಥವಾ ಒಪ್ಕೊಳ್ಳಿಕ್ಕೂ ಕೂಡ ಇವತ್ತು ಸ್ಥಿತಿ ಸರಿ ಇಲ್ಲ. ಯಾಕೆ ದಲಿತರು ಹಿಂದೂಗಳಾಗಿರ್ಬೇಕು? ನನ್ನ ಪ್ರಶ್ನೆ ಧರ್ಮಗಳೇ ಬೇಡ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ ಫಾರ್ ಮೀ. ನೋಡಿ, ಅವ್ರಿಗೆ ಅವಮಾನ ಆದ್ರೆ ಇನ್ನೊಂದು ಧರ್ಮಕ್ಕೆ ಹೋಗ್ಲಿ. ಅವರು ಅಲ್ಲ, ನೀವು ಮನುಷ್ಯರ ಟೈಪ್ ಹೋಗಲ್ಲ, ನಾಯಿ ಟೈಪ್ ಹೊರಗಡೆ ನಿಲ್ಲಿಸ್ತೀರಿ. ಈಗ ನೀವು ದೇವಸ್ಥಾನದ ಒಳಗಡೆ ಬಂತಂದ್ರೆ ನೀವು ಜಾತ್ರೆಯನ್ನು ನಿಲ್ಲಿಸ್ತೀರಿ. ಇವ್ರಿಗೆ ಬುದ್ಧಿ ಹೇಳೋರು ಯಾರು? ಈಗ ಅನೇಕರು ಈಗ ದಲಿತರು ಕ್ರಿಶ್ಚಿಯಾನಿಟಿಗೋ ಬೌದ್ಧ ಧರ್ಮಕ್ಕೋ ಸೇರ್ಕೊಳ್ತಾ ಇದ್ದಾರೆ, ಇಂದಿನಿಂದಲೂ ಸೇರ್ತಾನೂ ಬಂದಿದ್ದಾರೆ. ಇವ್ರು ಯಾರು ಇವಾಗ ಕಂಟ್ರೋಲಲ್ಲಿ ಇಲ್ಲ. ಯಾಕೆ? ನೀವು ಗೌರವಿಸಿದ್ರೆ, ನೀವು ಅವರನ್ನು ಅಪ್ಕೊಂಡ್ರೆ ನಿಮ್ಮ ಜೊತೆಲಿ ಇರಲಿಕ್ಕೆ ಅವ್ರಿಗೇನು ತೊಂದರೆ ಇಲ್ಲ. ಯಾವಾಗ ನೀವು ತಿರಸ್ಕಾರ ಮಾಡ್ತೀರಿ, ಯಾವಾಗ ನೀವು ಈ ರೀತಿಯ ಅವಮಾನಗಳನ್ನು ಮಾಡ್ತೀರಿ, ಯಾವಾಗ ನೀವು ನಿಮ್ಮ ಗುಡಿಗಳಿಗೆ ಬಿಟ್ಕೊಳ್ಳೋದಿಲ್ಲ, ಯಾವಾಗ ನಿಮ್ಮವ್ರನ್ನೇ ನೀವು ಒಪ್ಕೊಳ್ಳೋದಿಲ್ಲ, ಮತ್ತೇನು ಮಾಡಬೇಕು? ಅಮಂಗಳ ಅಲ್ಲಿ ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ, ದಲಿತರು ಒಳಗೆ ಬಂದಿರೋದು ಅಮಂಗಳ ಆಗೋಗ್ಬಿಟ್ಟಿದೆ. ಈಗ ನಾನು ನೋಡಿದೆ, ರಾಜಣ್ಣ ಅಂತ ಅರ್ಚಕ, ಅವನೊಬ್ಬ ಅಯೋಗ್ಯ ಅಂತ ಕಾಣ್ತದೆ ನನಗೆ. ಅವನು ಯೋಗ್ಯನಲ್ಲ, ಅವನ ನಾಮ ಹಾಕ್ಕೊಂಡಿದ್ದಾನೆ 3. ಈ ಸಮಾಜಕ್ಕೂ ನಾಮ ಹಾಕ್ತಿದ್ದಾನವ. ಮೊದಲು ಅವನನ್ನು ಅರೆಸ್ಟ್ ಮಾಡಿ ಒಳಗಾಕ್ಬೇಕು. ಮೊದಲು ಇಂಥ ಅನಿಷ್ಟ ಪ್ರಾಣಿಗಳಿಂದಲೇ ಇವತ್ತು ಈ ಸಮಾಜ ಕುಲಗೆಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಆ ಪಾಪ ಆ ಹಸುವನ್ನು ತಗೊಂಡಾಗ ಅಡ್ಡ ಇಟ್ಕೊಂಡಿದ್ದಾರೆ. ಅದು ಕಣ್ಣೀರು ಆಗ್ತಂತೆ. ಬಹುಶಃ ಹಿಂಗೂ ತಗೊಳ್ಳಿ, ಅಮಂಗಳ ಆಗಿದೆ ಅದಕ್ಕೆ ಅದು ಬಂದಿದೆ ಅನ್ನೋದಕ್ಕಿಂತ ನೀವು ದಲಿತರನ್ನ ನೀವು ಈ ರೀತಿ ಅವಮಾನಿಸ್ತಾ ಇರ್ತಕ್ಕಂಥ ಕಾರಣಕ್ಕೆ, ಮತ್ತೆ ನೀವು ಅವರನ್ನ ಒಳಗೆ ಬಿಟ್ಕೊಳ್ಳದೆ ಇರೋ ಕಾರಣಕ್ಕೆ ಅದು ಬಂದು ನಿಂತ್ಕೊಂಡು ಕಣ್ಣೀರು ಆಗ್ತಾ ಇದೆ ಅಂತ ಹಾಗೂ ಹೇಳ್ರಿ. ಎಸ್ ವಿಮಲಾ, ಇಂಥ ಘಟನೆಗಳೇ ನಡೆಯೋದಿದೆ. ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಅಪಚಾರ. ಯಾಕಂದ್ರೆ ನಮ್ಮ ದೇಶದ ಸಂವಿಧಾನ ತನ್ನ ಪ್ರಿಯಾಂಬಲಲ್ಲೇ ಹೇಳುತ್ತೆ, ಜಾತಿ, ಧರ್ಮ, ಭಾಷೆ, ಲಿಂಗ ಇದ್ಯಾವುದೇ ರೀತಿಯ ತಾರತಮ್ಯ ಮಾಡಕೂಡ್ದು ಅಂತ. 21ನೇ ಶತಮಾನದಲ್ಲಿ ಇದೀವಿ ಅಂತ ನಾವು ಹೇಳ್ಕೊತೀವಿ.
ಅಂತ ಸಂದರ್ಭದಲ್ಲಿ ನೋಡ್ರಿ ಅವ್ರಿಗೆ ಎಷ್ಟು ಧೈರ್ಯ ರೀ, ಇದು ಅವಮಂಗಳ ಆಗೋದಿಲ್ಲ ಸರ್ ಜಾತ್ರೆ ಅಂತ ಟಿವಿ ಕ್ಯಾಮರಾಕ್ಕೆ ಬಂದು ಹೇಳ್ತಾರೆ. ಅದು ಅವ್ರನ್ನ ಅಜ್ಞಾನ ಅಂತ ಅನ್ಬೇಕಾ ಅಥವಾ ದುರಹಂಕಾರ? ನಿಜವಾಗ್ಲೂ ಹೇಳ್ತೀನಿ, ಕೇವಲ ಆ ರಾಜಣ್ಣ ಮಾತ್ರ ಅಲ್ಲ, ಆ ಇಡೀ ಊರಿನ ಇನ್ ಕೋರ್ಟ್ಸ್ ಮೇಲ್ಜಾತಿ ಮೇಲು ಅಂತ ಅನ್ನುವಾಗ ಅವರಿಗೆ ಆ ಯೋಗ್ಯತೆ ಅರ್ಹತೆ ಇರಬೇಕಾಗ್ತದೆ, ಅದಿಲ್ಲ. ಅವರೆಲ್ಲರನ್ನೂ ಕೂಡ ಸಂವಿಧಾನಕ್ಕೆ ಮಾಡಿದಂತಹ ಅಪಚಾರ ಮತ್ತು ದಲಿತರ ಮೇಲಿನ ದೌರ್ಜನ್ಯ ಅದು. ಸೊ ಅಟ್ರಾಸಿಟಿ ಕೇಸ್ ಮೇಲೆ ಅವರನ್ನ ಒಳಗಡೆ ಹಾಕಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ರಾಘವೇಂದ್ರ, ಕೊನೆಗೆ ನಿಮ್ಮನ್ನು ಏನೇ ಆಗಲಿ ಇದೊಂದು ಅಮಾನವೀಯ ಘಟನೆ, ಬಹಳ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಘಟನೆ. ಇಂತಹ ಒಂದು ಇವತ್ತಿನ ದಿನದಲ್ಲೂ ಸಹಿತ 2017ನೇ ಇಸ್ವಿನಲ್ಲೂ ಸಹಿತ ಈ ರೀತಿಯಾದಂಥ ಒಂದು ಘಟನೆ ನಡೆಯುತ್ತೆ ಅಂತಂದರೆ ನಿಜವಾಗ್ಲೂ ಕರಳು ಕಿತ್ತು ಬರ್ತಕ್ಕಂಥದ್ದು. ನಾವು ನೋಡುತ್ತೀವಿ ಇವತ್ತು ಇವರ ಕೈ ಕೊಯ್ಲೆ ಅವ್ರ ಕೈನೂ ಕಟ್ ಮಾಡಲಿ, ಎರಡು ಬಾಯಿಡೆಯಲ್ಲೂ ಬರೋದು ಕೆಂಪರಾಗ್ತವೇನಾ? ಬಟ್ ಇಬ್ಬರು ಹೋಗೋದು ಮಣ್ಣಿಗೆನಾ? ಇಬ್ಬರು ಹೋಗೋದು ಮಣ್ಣಿಗೆ, ಇಬ್ಬರಿಗೂ ಬೇಕಾಗಿರೋದು ನೀರೇ. ಹೊಳೆ ನರಸೀಪುರದ ಒಂದು ಕತೆ ನನಗೆ ಶಾಕಿಂಗ್ ಆದ್ದು. ಹೊಳೆ ನರಸೀಪುರ ಯಾರ ಕಾನ್ಸ್ಟಿಟ್ಯೂನ್ಸಿ ಅಂತ ನಮಗೆ ಗೊತ್ತಿದೆ, ಅದು ರಾಜಕೀಯ ಪ್ರಾರಂಭ ಆದ್ದರಿಂದ ಅದು ಯಾರು ರಿಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ 8 ತಿಂಗಳ ಕಾಲದ್ದು ಏನು ನನಗೆ ದೇವಾಲಯದ ಒಳಗೆ ಬಿಡಲಿ ಅಂತ ಕಣ್ಣೀರು ಹಾಕಿ ದಲಿತರು ಪ್ರತಿಭಟನೆ ಮಾಡ್ತಾರಲ್ಲ, ಆಗ ಅಲ್ಲಿ ಪ್ರತಿನಿಧಿಸುವ ಜನ, ಅಲ್ಲಿಯ ಸಂಸತ್ ಸದಸ್ಯರು, ಅಲ್ಲಿಯ ವಿಧಾನಸಭಾ ಸದಸ್ಯರು ಬದ್ದೆಕಾಯಿ ತಿಂತಿದ್ದೀರೇನ್ರಿ ಅವ್ರು ನಿಮ್ಗೆ ಇದು ಬೇಕು ಅಲ್ವಾ? ಯಾಕೆಂದ್ರೆ ನಿಮಗೆ ಮೇಲು ಜಾತಿಗೆ ಸೇರಿದವರು ಮೇಲ್ಜಾತಿ ವೋಟ್ ಬೇಕು ನಿಮಗೆ. ಆ ಕಾರಣಕ್ಕೆ ದಲಿತರು ಮೈನಾರಿಟಿಯಲ್ಲಿ, ಆ ಕಾರಣಕ್ಕೆ ದಲಿತರು 8 ತಿಂಗಳುಗಳ ಕಾಲ ಹೋರಾಟ ಮಾಡ್ತಾರೆ. ಆದ್ಮೇಲೆ 8 ತಿಂಗಳ ಮುಗಿದ ಮೇಲೆ ತಹಶೀಲ್ದಾರ್ ಯಾರೋ ಬಂದ್ಬಿಟ್ಟು ಒಂದ್ ದಿವಸ DC ಬಂದ್ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಹೊರಗೆ ಕಳಿಸ್ತಾರೆ. ಈಗ ಆಗಿದೆ ಗೊತ್ತಿಲ್ಲ ನನಗೆ, ನಡೀತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಹೋರಾಟ ಮಾಡಿದ್ ನಾವೇನೆ, ಹಾಗ ಗೊತ್ತು ನನಗೆ. ಒಳಗಡೆ ಬಿಡ್ತಾ ಇದ್ದಾರೆ. ನಿಮ್ಗೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ಮೇಡಮ್. ಎಸ್, ನನಗೆ 8 ತಿಂಗಳ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ರು, ಅವ್ರ ಜವಾಬ್ದಾರಿ ಏನಾಗಿತ್ತು? ಅವ್ರಿಗೆ ಎಲ್ಲರೂ ಒಂದೇ ಆಗಿರ್ಬೇಕಲ್ವಾ ರಾಘವೇಂದ್ರ ರಾವ್, ಡಾಕ್ಟರ್ ರಾಘವೇಂದ್ರ ರಾವ್? ಖಂಡಿತ ನಾನು ಅದನ್ನು ಒಪ್ಕೊಳ್ತೇನೆ. ವಾಟ್ ಎವರ್ ಮೇ ಬಿ ದ ಸಿಚುಯೇಷನ್, ಅಲ್ಲಿನ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅಲ್ಲಿನ ಜನಪ್ರತಿನಿಧಿಗಳು ಯಾರೇ ಇರ್ಬೋದು, ಸನ್ಮಾನ್ಯ ನಮ್ಮ ದೇವೇಗೌಡರು ಅಥವಾ ರೇವಣ್ಣ ಅವರು ಅಥವಾ ಇವತ್ತಿನ ದಿವಸ ಅಲ್ಲಿ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇರಬಹುದು. ಇದೇ ರೀತಿಯಾಗಿ ಆ್ಯಕ್ಚುಯಲ್ ಆಗಿ ಇದೇ ರೀತಿಯಾದಂಥ ಒಂದು ಘಟನೆ ನಾವು ತಗೊಳಕ್ಕೆ ಹೋದರೆ ಗುಜರಾತ್ನಲ್ಲಿ ದಲಿತರನ್ನು ಸುಟ್ಟು ಹಾಕಿದ್ರು ಜೀವಂತವಾಗಿ. ಕಳೆದ ವರ್ಷದಲ್ಲಿ ಇದೇ ದೇವೇಗೌಡರೇ ಅಲ್ಲಿ ಹೋಗಿ ಅಲ್ಲಿನ ಕುಟುಂಬಗಳಿಗೆ ಸಾಂತ್ವನ ಬಂದ್ರು. ದೇವಾಲಯದ ಒಳಗೆ ಬಿಟ್ಕೊಳ್ಳಲ್ಲ, ಅವರು ಆಹಾರ ತಿಂತಾರಂದ್ರೆ ಹಲ್ಲೆ ಮಾಡ್ತಾರೆ. ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಕ್ಷೌರ ಕೂಡ ಅವ್ರಿಗೆ ಮಾಡ್ತಾ ಇಲ್ಲ, ಕ್ಷೌರಿಕ ಅವರಿಗೆ ಕ್ಷೌರ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಹಳ್ಳಿಗಳಲ್ಲಿ ಸೌತ್ ಇಂಡಿಯಾ ಅಂತ ಹೇಳ್ತೀನಿ ಕೇಳಿ, 1 year ಅಪೋಸ್ ದಲಿತ್ ಟೆಂಪಲ್ ಎಂಟ್ರಿ. ಸೊ ದಟ್ ಇಸ್ ಏನು ತಿರುವಣ್ಣಾಮಲೈ ಅಂತ ನಮಗೆ ಇಲ್ಲಿ ಜ್ಯೋತಿಷಿಗಳೆಲ್ಲ ಅವ್ರನ್ನೆಲ್ಲ ಕಳ್ಸೋದೆ ಅಲ್ಲಿಗೆ. ಹೌದು, ಇಲ್ಲೆಲ್ಲ ಬಂದು ಕೂತ್ಕೋತಾವಲ್ಲ ಚಾನಲ್ಗಳಲ್ಲಿ, ಬಂದು ಕೂತ್ಕೊಂಡು ಮಾತಾಡೋದು. ಅವ್ರು ಕಳ್ಸೋದು ಎಲ್ಲಿ ಅಂದ್ರೆ ತಿರುವಣ್ಣಾಮಲೈ ಕಳಿಸ್ತಾರೆ, ಅಲ್ಲಿ ಪೂಜಾರಿಗಳ ಜೊತೆಗೆ ಅಡ್ಜಸ್ಟ್ಮೆಂಟ್. ಹೌದು ವೆಂಕಟೇಶ್, ನಿಮ್ಗೇನಾರು ಆಯ್ತು ಅಂತ ಹೋಗಿ ಕೂತ್ಕೋತೀರಿ ಅಂತ ಇಟ್ಕೊಳ್ಳಿ, ಬ್ರಹ್ಮಾಂಡದವರು ಪಿಂಡಾಂಡದವರು ಎಲ್ಲ ಬರ್ತವೆ ಚಾನಲ್ಗಳಲ್ಲಿ. ಅವು ಬಂದು ಕೂತ್ಕೊಂಡು ಹೇಳ್ತಾವೆ, ಅವು ಹೇಳೋದಷ್ಟೇ, ನೀವೊಂದು ಕೆಲಸ ಮಾಡೇ ತಿರುವಣ್ಣಾಮಲೈ ಹೋಗಿ. ತಿರುವಣ್ಣಾಮಲೈದಲ್ಲೇ ದಲಿತರು ಒಳಗೆ ಪ್ರವೇಶ ಬಿಡಲ್ಲ ಅಂತ ಹೋರಾಟ ಇದೆ. ಅಲ್ಲಿ 1 year ಏನಿದ್ದಾರೆ ಆ ಕಮ್ಯುನಿಟಿ ಅವರು ಅವರ ನಿಯಂತ್ರಣ, ಮೆಜಾರಿಟಿ ಕಮ್ಯುನಿಟಿ. ಇನ್ನು ಉತ್ತರಾಖಂಡದಲ್ಲಿ ದಲಿತ್ಸ್ ಡಿಮಾಂಡ್ ಎಂಟ್ರಿ ಇಂಟು ಟೆಂಪಲ್, ಅಲ್ಲಿ ಕಾನ್ಫ್ಲಿಕ್ಟು. ಟೆಂಪಲ್ ಎಂಟ್ರಿ ಬ್ಯಾನ್ ಕಂಟಿನ್ಯೂಸ್ ಫಾರ್ ದಲಿತ್ಸ್ ಇನ್ ತಿರುವಣ್ಣಾಮಲೈ, ಅದು ಕಂಟಿನ್ಯೂಸ್ ಸ್ಟೋರಿ. ತಮಿಳುನಾಡಿನಲ್ಲಿ ಡಿನೈಡ್ ಎಂಟ್ರಿ ಇಂಟು ಟೆಂಪಲ್, 250 ದಲಿತ್ ಫ್ಯಾಮಿಲೀಸ್ ವಾಂಟ್ ಟು ಕನ್ವರ್ಟ್ ಟು ಇಸ್ಲಾಂ. ಅವರು ಇಸ್ಲಾಮಿಗೆ ಕನ್ವರ್ಟ್ ಆಗ್ತಾರೆ ಅಂತಂದರೆ ಚಡ್ಡಿಯವರು, ಕಾಚಾದವರು, ಲಂಗೋಟಿಯವರು, ಕೇಸರಿಯವರು ಎಲ್ಲರೂ ಬಂದು ನಿಂತುಬಿಟ್ಟು ಕ್ರಿಶ್ಚಿಯಾನಿಟಿನೂ ಇಸ್ಲಾಮು ಬೈಯಕ್ಕೆ ಪ್ರಾರಂಭ ಮಾಡ್ತೀರಿ. ನೀವು ನೋಡ್ಕೊಳ್ಳಿಕ್ಕೆ ಸ್ವಾಮಿ ಮನುಷ್ಯರನ್ನಾಗಿ ಅವ್ರನ್ನ, ನೀವು ಯಾಕೆ ಈಗ ಹೊರಗಡೆ ಬರಲ್ಲ ಇಲ್ಲಿ ಇಂಥ ಇಶ್ಯೂಗಳಲ್ಲಿ? ಯಾಕೆ ಮೆರವಣಿಗೆ ಮಾಡಲ್ಲ? ಎಸ್ ವೆಂಕಟೇಶ್, ಈಗ 12ನೇ ಶತಮಾನದ ಬಸವಣ್ಣನವರು, 19ನೇ ಶತಮಾನದ ನಮ್ಮ ಕುವೆಂಪುರವರು, ಅದೇ ರೀತಿ ಇದಕ್ಕೆ ನಮ್ಮ ದೇಶಕ್ಕೆ ಒಂದು ಅದ್ಭುತವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ, ಪವಿತ್ರವಾದಂಥ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರು ಸಹ ಈ ಒಂದು ಜಾತಿ ವ್ಯವಸ್ಥೆಯ ವಿರುದ್ಧ ಮತ್ತು ಒಂದು ಸಾಮಾಜಿಕ ಪರಿವರ್ತನೆಗೆ ಹೋರಾಟ ಮಾಡಿದಂಥವ್ರು, ಅದರ ಕನಸನ್ನು ಕಂಡಂಥವ್ರು. ಹಾಗಾಗಿ ಇಂಥ ಯಾವುದೇ ವಿಚಾರಗಳನ್ನು ಒಂದು ಪ್ರಬುದ್ಧ ಸಮಾಜ ಅದನ್ನು ಬೆಂಬಲಿಸುವಂಥದ್ದಾಗಲಿ ಅಥವಾ ಅದನ್ನು ಬೆಂಬಲಿಸಿ ಮಾತಾಡುವಂಥದ್ದಾಗಲಿ ಆಗೋದಿಲ್ಲ. ಒಂದು ಪ್ರಬುದ್ಧ ಸಮಾಜ ಅದನ್ನು ಖಂಡಿಸುವಂಥ ಕೆಲಸವನ್ನು ಮಾಡಲೇಬೇಕಾಗಿದೆ, ಅದನ್ನು ಖಂಡಿಸುವಂಥದ್ದು. ಮತ್ತು ನೀವಾಗಲೇ ಹೇಳ್ದಂಗೆ
ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇಂಥ ವಿಚಾರಗಳು ಬಂದಾಗ ಅದರ ಸೂಕ್ಷ್ಮತೆಯನ್ನು ಅರಿತುಕೊಂಡು ಅಲ್ಲಿ ಒಂದು ಪರಿಸ್ಥಿತಿಯನ್ನು ತಿಳಿ ಮಾಡುವಂಥದ್ದು ಮತ್ತು ಅಲ್ಲಿನ ಒಂದು ಅರಿವನ್ನು ಉಂಟು ಮಾಡುವಂಥ ಕೆಲಸಗಳ ಮಾಡುವುದು ಅವರ ಜವಾಬ್ದಾರಿ ಅಂತ ನಾನಾದರೂ ಭಾವಿಸಿದ್ದೇನೆ. ಹಾಗಾಗಿ ಇಂಥ ವಿಚಾರಗಳಿಗೆ ನಾವು ಹೆಚ್ಚಿನ ಅದಕ್ಕೆ ಒಂಥರ ಏನು ಸೀಮೆಣ್ಣೆ ಮಹತ್ವಲ್ಲ ಅದಕ್ಕೆ ಹೆಚ್ಚಿಗೆ ನಾವು ಮಾಡದೆ ಒಂದು ನಿಮಿಷ ನೀವು ಗಮನಕ್ಕೆ ತರ್ತೀನಿ. 80 years since Travancore temple entry, Dalits forced to fight for right to pray. ನೀವು ಒಂದು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಇಲ್ಲಿ ದೇವರಿದ್ದಾರೆ ಅಂತ ಇಟ್ಟಂಗಿ ಹೊತ್ಕೊಂಡು ಹೋಗ್ಬಿಟ್ಟು ಇಟ್ಟಂಗಿ ಹಾಕ್ಬಿಟ್ಟು ಇನ್ಯಾರ ಹತ್ರ ರಕ್ತಪಾತ ಮಾಡಿಸ್ತೀರಿ, ಮಸೀದಿಗಳನ್ನು ಕೆಡಗಿಸ್ತೀರಿ, ಮನುಷ್ಯರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡಲ್ವಲ್ರಿ, ಒಳಗೆ ಎಂಟ್ರಿ ಕೊಡೋದು. ಇದಕ್ಕೆ ಯಾಕ್ರಿ ಹೋರಾಟ ಮಾಡಬಾರ್ದು ನೀವು? ರಾಮ ಅಯೋಧ್ಯೆಯಲ್ಲಿ ವಿಧಾನ ಬಿಟ್ಟ ಗೊತ್ತಿಲ್ಲ, ಅಟ್ಲೀಸ್ಟ್ ದೇವಾಲಯದ ಒಳಗಡೆ ದಲಿತರು ಮನುಷ್ಯರು ಅಂತ ಒಳಗೆ ಎಂಟ್ರಿ ಕೊಡುವ ಅದಕ್ಕಾಗಿ ಹೋರಾಟ ಮಾಡೋ ಮನಸ್ಥಿತಿ ಇಲ್ಲ ಅಂದ್ರೆ ನಮ್ಮೆಲ್ಲರ ಮನಸ್ಸು ಕೊಳತು ನಾಶ ಆಗೋಗ್ಬಿಟ್ಟಿದೆ ಸ್ವಾಮಿ. ನಾ ಸುಮ್ಮನೆ ಕೂತ್ಕೊಂಡು ಭಾಷಣ ಹೊಡಿತೀವಿ. ಇವುಗಳೆಲ್ಲವನ್ನೂ ಗಮನಿಸಿದ ಅಂಬೇಡ್ಕರ್ ಅವರು ಕೊನೆಗೆ ಏನ್ ತೀರ್ಮಾನಕ್ಕೆ ಬಂದ್ರು? ಬೌದ್ಧ ಧರ್ಮ, ಹಿಂದೂ ಧರ್ಮ ಇಂಥ ಅವಾಂತರಗಳನ್ನು ಮಾಡ್ತದೆ. ನಾನು ಹುಟ್ಟುವಾಗ ನನ್ನ ಕೈಯಲ್ಲಿ ನನ್ನ ಜನ್ಮ ಇರಲಿಲ್ಲ, ನಾನು ಹುಟ್ಟುಬಿಟ್ಟೆ, ಈಗ ಸಾವು ನನ್ನ ಕೈಯಲ್ಲಿದೆ, ತೀರ್ಮಾನ ನಂದು ಅಂತೇಳಿ ಏನು ಮಾಡಿದ್ರು? ಬುದ್ಧ ಮಾರ್ಗವನ್ನು ತೋರಿಸಿದ್ರು. ಅರ್ಥ ಮಾಡ್ಕೊಳ್ಬೇಕು ಇವತ್ತು ಹಿಂದೂಗಳು ಅಂತಕ್ಕಂಥವ್ರು. ಇನ್ನೂ ಒಂದು ಮಾತನ್ನು ಹೇಳ್ತೀನಿ, ಅಷ್ಟು ಮಾಡಿದ್ರೂ ಕೂಡ ಅವರು ಸಿಟ್ಟಿನಲ್ಲಿ ಅವ್ರೇನಾದರೂ ಇಸ್ಲಾಂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಏನಾದರೂ ಸೇರಿದಿದ್ರೆ ಈ ರಾಷ್ಟ್ರದಲ್ಲಿ ಒಬ್ಬ ದಲಿತ ಇವತ್ತೊಂದು ದಿವಸ ನಿಮ್ಮ ಹಿಂದೂ ಅಂತ ಉಳಿಸ್ದಿರ್ತಿರ್ಲಿಲ್ಲ. ಅಲ್ಲೂ ಕೂಡ ಹಿಂದೂ ಧರ್ಮ ಇನ್ನೂ ಅವರಿಗೆ ಸಹಾಯ ಮಾಡೇ ಹೋಗಿದ್ದಾರೆ ಹೊರತು ಅವ್ರು ಇದು ಮಾಡಿಲ್ಲ. ಇವತ್ತೊಂದು ದಿವಸ ಮನಸ್ಥಿತಿಗಳನ್ನ ಯಾರು ಬೆಂಬಲಿಸುವಂತದ್ದಲ್ಲ, ಇದನ್ನ ಖಂಡಿಸುವಂತ ಡಾಕ್ಟರ್ ಎಂ ಆರ್ ವೆಂಕಟೇಶ್ ಎಲ್ಲ ಡಾಕ್ಟರ್ಗಳಿದ್ದೀರಿ, ನಾವೆಲ್ಲ ಗ್ರಾಜುಯೇಟ್. ನೋಡಪ್ಪ, ನೀವು ಹಿಂಗೆ ಎಲ್ಲ ಡಾಕ್ಟರ್ಗಳಿದ್ರೆ ನಾನು ನೆಕ್ಸ್ಟ್ ಬರುವಾಗ ನಾನು ಡಾಕ್ಟರ್ ಆಗಿ ಬಂದ್ಬಿಟ್ಟು ನೀವೆಲ್ಲ ನೀವು ರಾಜಕೀಯ ಪಕ್ಷಗಳಿದೆ, ನಾನು ಕಾಂಗ್ರಾಚುಲೇಟ್ ಮಾಡ್ತೇನೆ ವಿಮಲಾ ಅವ್ರನ್ನ. ಹೋರಾಟ ಮಾಡೋರು ಅವರು ಏನು ಹೊಳೆ ನರಸೀಪುರದ್ದು ಹೋರಾಟ ಮಾಡಿ ಜಯ ಗಳಿಸಿದ್ರೆ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ರಾಜಕೀಯ ಪಕ್ಷಗಳು ಉಳಿದಕ್ಕೆಲ್ಲ ಹೋರಾಟ ಮಾಡ್ತಿರಲ್ಲ, ದೇವಸ್ಥಾನದ ಒಳಗಡೆ ದಲಿತನ ಬಿಡುಗಡೆ ಮಾಡಬೇಕು ಅಂತ ನಿಮ್ಮ ಬ್ರಿಗೇಡಿಯರ್ಸ್ಗಳು ಉಳಿದಕ್ಕೆಲ್ಲ ಯಾಕೆ ಮಾಡಬಾರ್ದು? ಈಶ್ವರಪ್ಪನವರು, ಯಡಿಯೂರಪ್ಪನವರು ಎಲ್ಲ ಸೇರ್ಕೊಂಡು ಯಾಕೆ ಹೋರಾಟ ಮಾಡಬಾರ್ದು? ಅವರೇ ಹೋಗ್ಬಿಟ್ಟು ಹೋಟ್ಲಿಂದ ತಿಂಡಿ ತರಿಸ್ಕೊಂಡು ತಿನ್ಬಿಟ್ಟು ಬರ್ತಾರೆ. ಅದೇನಾದ್ರೂ ಮಾಡಿದ್ರೆ ದಲಿತರು ನಿಮಗೆ ಕೃತಜ್ಞರಾಗ್ತಿದ್ರು. ದಲಿತ ಕೇರಿಗಳಿಗೆ ಯಾಕಂದ್ರೆ ದೇವಸ್ಥಾನ ಇದೆಯಲ್ಲ ವೆಂಕಟೇಶ್, ಅವರನ್ನ ಅಪ್ಕೊಳ್ಳುವಂತದ್ದು, ಅವರ ಜೊತೆಯಲ್ಲಿ ಕೂತು ತಿಂಡಿ ತಿನ್ನುವಂತದ್ದು, ಮತ್ತೆ ಅವರ ದುಃಖ ದುಮ್ಮಾನಗಳನ್ನ ಅವರಲ್ಲೇ ಹೋಗಿ ಆಲಿಸುವಂತ ಕೆಲಸವನ್ನು ಅದಕ್ಕೆ ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವರಿಗೆ ಅಭಿನಂದನೆ ಹೇಳ್ತೀನಿ. ನಾಳೆನೆ ನೀವು ಯಡಿಯೂರಪ್ಪನವ್ರಿಗೆ ಹೇಳಿ, ನಾವು ಈ ಚುನಾವಣೆಯಲ್ಲಿ ಒಂದು ಇಶ್ಯೂ ಮಾಡೋಣ, ದಲಿತರಿಗೆ ದೇವಸ್ಥಾನಗಳ ಪ್ರವೇಶ ನಾವು ಮಾಡ್ತೀವಿ, ಕೊಡಿಸ್ತೀವಿ, ಮಾಡ್ತಿರೋ ಚುನಾವಣಾ ಅದನ್ನ ನಾವು ಹೋರಾಟ ಮಾಡ್ತೀರಿ. ಹೇಳಕ್ಕಾಗತ್ತೆ ನಿಮ್ಗೆ? ಆ ಧೈರ್ಯ ಇದೆಯಾ? ಆ ಕಮಿಟ್ಮೆಂಟ್ ಇದೆಯಾ? ಆ ಬದ್ಧತೆ ಇದೆಯಾ? ಆ ನಂಬಿಕೆ ಇದೆಯಾ? ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ಪಕ್ಷ ಇಂಥ ವಿಚಾರಗಳನ್ನ ಬೆಂಬಲಿಸುವಂತ ಪ್ರಶ್ನೆನೇ ಬರೋದಿಲ್ಲ. ನಾವು ಏನಕ್ಕಾದ್ರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಇಂಥದ್ದು ಯಾವ್ದೋ ಘಟನೆ ನಡೆದಾಗ ನಾವು ಅದನ್ನ ಬೆಂಬಲಿಸೋದಿಲ್ಲ ಅಂತ ಹೇಳೋದು ತುಂಬಾ ಸುಲಭ. ಆದ್ರೆ ಘಟನೆ ನಡೆದಾಗ ನೀವೇನ್ ಮಾಡಿದಿರಿ? ಈಗ ತುಮಕೂರಲ್ಲೇನೆ ಬಹುಶಃ ಈ ಕಳೆದ 3 ತಿಂಗಳಲ್ಲಿ ಇದು 3ನೇ ಘಟನೆ. ಸ್ವಲ್ಪ ದಿವಸದ ಹಿಂದೆ ಮೇಲ್ಜಾತಿಯ ಒಬ್ಬ ಹುಡುಗಿಯನ್ನ ಪ್ರೀತಿ ಮಾಡಿದ ಕಾರಣಕ್ಕೆ ಒಬ್ಬ ದಲಿತ ಹುಡುಗನ್ನ ಕಟ್ಟಿ ಹೊಡೆದ್ರು. ಎಲ್ಲಿದ್ರಿ ನೀವು? ಯಾರಾದ್ರೂ ನೀವ್ ಆಯ್ತಾ? ದಲಿತರ ಮನೆಗೆ ಹೋಗಿ ತಿಂಡಿ ತಿಂತಾರೆ, ದಲಿತರ ಮನೆಯ ತಿಂಡಿ ತಿನ್ಲಿಲ್ಲ, ಬೇರೆ ಕಡೆನ ತರ್ಸ್ಕೊಂಡ್ ತಿಂದ್ರಿ. ಆಯ್ತಾ? ಈ ರಾಜಕಾರಣಗಳನ್ನ ಮಾಡಬೇಡಿ. ಈ ಮಾಧ್ಯಮಗಳಲ್ಲಿ ಅದನ್ನ ಮನೇಲಿ ಮಾಡಿದಂತ ತಿಂಡಿ ಇಟ್ಟು ಬಂದಂತವ್ರಿಗೆ, ಈವನ್ ನಮ್ಮನೇಲೆ 15 ಜನ 20 ಜನ ಒಂದು ಸಾರಿ ಗೆಸ್ಟ್ಗಳು ಬಂದ್ರೆ ನಾವು ತಿಂಡಿಗೆ ಹೊರಗಡೆ ಆರ್ಡರ್ ಮಾಡಿದೆ, ಅಷ್ಟೋ ಜನಕ್ಕೆ ನಾವು ಮನೇಲಿ ನಿಮ್ಮ ಕಾರ್ಯಕರ್ತರು ಏನು ಬೇಜಾರ ಮಾಡ್ಕೋತಿರ್ಲಿಲ್ಲ.
ಅದಕ್ಕೆ ಸಂಬಂಧಪಟ್ಟಂತೆ ಆ ದಲಿತ ಕುಟುಂಬಗಳೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾವೆ. ಒಂದು ನಿಮಿಷ, ಮೂರು ರಾಜಕೀಯ ಪಕ್ಷಗಳ ನೀವೇನಿದೆ ನಿಮ್ಮ ಹತ್ರ ನನಗೊಂದು ಕಮಿಟ್ಮೆಂಟ್ ಬೇಕು. ನಾವು ಏನು ದೇವಾಲಯಗಳಲ್ಲಿ ದಲಿತರ ಪ್ರವೇಶದ ಪ್ರಶ್ನೆ ಏನಿದೆ ಅದು ಮುಖ್ಯ ವಿಚಾರವನ್ನಾಗಿ ಸ್ವೀಕರಿಸಿ ದಲಿತರು ಒಳಗಡೆ ಹೋಗೋದಕ್ಕೆ ಹೋರಾಟ ಮಾಡ್ತೀವಿ. ಯಾರಾದರೂ ಅವಕಾಶ ಕೊಡದಿದ್ರೆ ಎಸ್ ವಿ ವಿಲ್, ನಾವು ನಮ್ಮ ಸರ್ಕಾರ ಬಂದ್ರೆ ಕ್ರಮ ಹೇಳೋ ಧೈರ್ಯ ಇದೆ ನಮಗೆ. ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಲ್ಲ ಅನ್ನುವಂತ ಒಂದು ಈ ಅನುಮಾನವನ್ನು ನೀವ್ಯಾಕೆ ವ್ಯಕ್ತಪಡಿಸ್ತಾ ಇದ್ದೀರಿ? ನಾನು ಹೇಳಿದೆ, ನೀವು ಕಲ್ಲು ಇಟ್ಟಂಗಿಗಳನ್ನ ಕಟ್ಟಿ ನೀವು ದೇವಾಲಯ ನಿರ್ಮಾಣ ಮಾಡಕ್ ಹೋಗ್ತೀರಿ, ಇತಿಹಾಸವನ್ನ ಬದಲಿಸಕ್ ಹೋಗ್ತೀರಿ. ವರ್ತಮಾನದಲ್ಲಿ ನೀವು ರಾಮ ಜನ್ಮಭೂಮಿ ವಿಚಾರದಲ್ಲೇ ಮಾತಾಡೋದಾದ್ರೆ ಅದು ಇತಿಹಾಸವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಶಿವಶಂಕರ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ರಾಮ ಜನ್ಮಭೂಮಿ ಎನ್ನುವಂಥದ್ದು ಈಗಾಗಲೇ ರಾಘವೇಂದ್ರ ರಾವ್ ಈ ದೇಶದ ಒಂದು ಸಾಮರಸ್ಯದ ಇತಿಹಾಸವನ್ನ ಇವತ್ತು ಈ ದೇಶ ಅದ್ಭುತ ಪರಂಪರೆ, ಸಹಬಾಳ್ವೆಯ ಪರಂಪರೆಯ ಒಂದು ಗೋಪುರ ಮುಕುಟ ಇತ್ತಲ್ಲ, ಅದನ್ನ ಉರುಳಿಸ್ಬಿಟ್ರಿ, ಬೆಂಕಿ ಹಚ್ಬಿಟ್ರಿ. ಅದರ ಬದಲು ನೀವು ರಾಮನ ತಂದು ಇಡ್ತೀನಿ ಅನ್ನೋ ಬದಲು ಇದೇ ಇಶ್ಯೂ ತಗೊಂಡು ದಲಿತರಿಗೆ ದೇವಾಲಯದ ಒಳಗಡೆ ಪ್ರವೇಶ ಕೊಡ್ಸೋದಕ್ಕೆ ಸಂಘ ಪರಿವಾರ ಹೋರಾಟ ನಡೆಸಿದ್ರೆ ಈ ದೇಶದ ಕೃತಜ್ಞರಾಗಿರ್ತಾರೆ. ಒಂದ್ ನಿಮಿಷ, ಈ ಇಶ್ಯೂನೇ ಬೇರೆ, ಆ ರಾಮ ಜನ್ಮಭೂಮಿ ವಿಚಾರವೇ ಬೇರೆ. ನೀವು ಅದನ್ನು ಇದಕ್ಕೂ ತಳ್ಕಾಕಲ್ಲ. ಹೋರಾಟ ಮಾಡಬೇಕು. ವೆಂಕಟೇಶ್ ಅವರೊಂದು ಮಾತು ಹೇಳಿ, ಬಿಜೆಪಿ ಬೇರೆ ಅಲ್ಲ, RSS ಬೇರೆ ಅಲ್ಲ, ಎಲ್ರಿಗೂ ಗೊತ್ತಿರೋದು. ಈ ದೇಶದ ಭಕ್ತರ ವಿಚಾರದಲ್ಲಿ ನೀವು ಮಾತಾಡ್ತೀರಿ, ದೇಶ ರಕ್ಷಣೆ ಬಗ್ಗೆ ಎಲ್ಲ ನೋಡಿ. ನೀವು ಭಾರತದ ಈ ಗಡಿಯ ಆಚೆದು ಮಾತಾಡೋದು ಬಿಡಿ, ಗಡಿ ಒಳಗಡೆ ಏನ್ ನಡೀತಾ ಇದೆಯಲ್ಲ, ನಮ್ಮವರೇ ಇವರೆಲ್ಲರೂ. ಇಲ್ಲಿ ಅಸ್ಪೃಶ್ಯತೆಯನ್ನ ನಾವು ಆಚರಣೆ ಮಾಡೋರನ್ನ ನಾವು ಸಹಿಸ್ಕೊಳ್ಳೋದಿಲ್ಲ. ನಾವೆಲ್ಲ ಇನ್ನು ಮುಂದೆ ದಲಿತರು ನಾವು ಎಲ್ಲ ಒಂದೇ, ನಾವೆಲ್ಲರ ಜೊತೆ ಒಂದು ಘೋಷಣೆ ಮಾಡ್ತೀನಿ ನೋಡೋಣ. ನೀವು RSS ಹೇಗೆ ಗೊತ್ತಾ, ಇದು ಹೇಗಾಗುತ್ತೆ ನಿಮ್ಗೆ ಹೇಳ್ತೀನಿ ಕೇಳಿ. ವೆಂಕಟೇಶ್ ಮಾತಾಡ್ತಾವ್ರೆ ಅಥವಾ ಅವ್ರನ್ನ ಅಪ್ಕೊಳ್ಳುವಂತ ಮನಸ್ಥಿತಿ ಇಲ್ಲ ಅನ್ನುವಂಥದ್ದನ್ನ ಹೆಂಗೆ ನೀವು ನಿಜ ಒಪ್ಕೊಳ್ಳೋದು ಯಾವ್ದು ಅಂದ್ರೆ ಧೃತರಾಷ್ಟ್ರ ಒಪ್ಪಿಗೆ ಅಂತ ನಮ್ಮಲ್ಲಿ ಒಂದು ಹೇಳ್ತಾರೆ. ಮೊನ್ನೆ ದೆಹಲಿಯಲ್ಲಿ ದಲಿತರು ನಡೆಸಿದಂತಹ ಪ್ರತಿಭಟನೆಗೆ ಯಾವ ರೀತಿಯಾದಂತಹ ಉತ್ತರ ಸಿಕ್ಕಿದೆ ಇದುವರೆಗೂ, ಯಾವ ರೀತಿಯಾದಂತಹ ಪರಿಹಾರ ಸಿಕ್ಕಿದೆ? ಹಾಗಾದ್ರೆ ಅದೇ ಉತ್ತರ ಪ್ರದೇಶದ ದಲಿತರ ಮೇಲೆ ನಡೆದಂತಹ ಒಂದು ದೌರ್ಜನ್ಯದ ಬಗ್ಗೆ ಒಂದು ಗೊತ್ತಿಲ್ಲ, ಅದ್ರ ಬಗ್ಗೆ ಅದಕ್ಕಿಂತ ಬೇರೆ ವಿಚಾರದ ಬಗ್ಗೆ ನೀವು ಹೇಳಿದ್ರಲ್ಲ, ಗಡಿ ಆಚೆ ಗಡಿ ಈಚೆ, ಆ ಸುದ್ದಿ ನೋಡ, ಇದು ಬಗೆಹರಿದ ಸಮಸ್ಯೆ. ಯಾಕೆಂದ್ರೆ ಒಬ್ಬ ಸ್ವಾಮಿಗಳಿದ್ದಾರೆ ಪೇಜಾವರರು, ಅವರು ದಲಿತ ಕೇರಿಗಳಿಗೆ ಹೋಗ್ತಾರೆ ಪಾಪ, ಆದ್ರೆ ಅವ್ರ ಮಟ್ಟಕ್ಕೆ ದಲಿತರನ್ನ ಬಿಟ್ಕೊಡಲ್ಲ. ಥ್ಯಾಂಕ್ ಯು ಮೇಡಮ್, ನಾನು ಹೇಳ್ಬೇಕಾದ್ರೆ ನೀವು ಹೇಳಿ ದಟ್ ಇಸ್ ದ ಸಿಚುವೇಶನ್. ನಿಮ್ಮ ಕಥೆನೂ ಅಷ್ಟೇ. ನಿಮ್ಮ ಮಠ ಇದೆಯಲ್ಲ, ನಿಮ್ಮ ಮಠ ಮತ್ತು ನಿಮ್ಮ ಮಠದ ಒಳಗಿರುವ ಗರ್ಭಗುಡಿಯಲ್ಲಿ ನೀವು ಬ್ರಾಹ್ಮಣನ ಬಿಟ್ಟು ಬೇರೆ ಬಿಟ್ಕೊಡೋದಿಲ್ಲ ಅಲ್ವಾ? ಗರ್ಭಗುಡಿ ಬಿಜೆಪಿ ಎನ್ನುವ ಮಠದ ಗರ್ಭಗುಡಿ ಏನಿದೆ, ದೇವಾಲಯದ ಗರ್ಭಗುಡಿ ಏನಿದೆ, ಅಲ್ಲಿ ಯಾರು ಬಿಟ್ಕೊಂಡು ಪಾಪ ಅವ್ರನ್ನೂ ಬಿಡಲ್ಲ ಬಿಡಿ. ನೀವ್ಯಾಕೆ ಅವ್ರೇನ್ ಕುಂಕುಮ ಇಟ್ಕೊಂಡವ್ರೆ ಅಂದ ತಕ್ಷಣ ಬಿಡ್ತಾರ? ಪಕ್ಷ ನನಗೆ ಏನೆಲ್ಲ ಕೊಡ್ಬೇಕೋ ಕೊಟ್ಟಿದೆ. ನೀವು ಅವ್ರು ಕೇಳಿದ ಪ್ರಶ್ನೆ ನೀವು ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ಮಾತಾಡೋದಾದ್ರೆ ನಾವು ಯಾವತ್ತೂ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು, ಅದಕ್ಕೆ ನಮ್ಮ ಬದ್ಧತೆಯನ್ನು ತೋರಿಸಿರ್ತಕ್ಕಂಥವ್ರು. ಹಾಗಾಗಿ ನಿಮಗೆ ಎಳ್ಳಷ್ಟು ಅನುಮಾನ ಬೇಡ. ಮತ್ತೆ ದಲಿತರು ನಮ್ಮ ಪರವಾಗಿದ್ದಾರೆ ಎನ್ನುವಂಥದ್ದು ಈಗಾಗಲೇ ಸಾಕಷ್ಟು ಏನು ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ, ಅದು ಹೊಸದಲ್ಲ. ವಿಮಲಾ ಹೇಳಿದಾಗ ಒಂದೆರಡು ತಿಂಗಳ ಅವಧಿಯಲ್ಲಿ 3-4 ಘಟನೆಗಳು. ನನಗೆ ಏನು ಈ ಪ್ರವಾಸ ಮಾಡ್ತಿದಾರಲ್ವ,
ಏನು ಪ್ರವಾಸ ಮಾಡಿಬಿಟ್ಟು ಪಾರ್ಟಿ ಇಲೆಕ್ಷನ್ಗೆಲ್ಲ ಮಾಡ್ತಾರೆ. ಈ ವಿಚಾರಕ್ಕೆ ಏನು ಹೇಳ್ತಾರೆ ಅಂತ ಕುತೂಹಲ ಇದೆ. ಅದಕ್ಕೆ ನಾನು 3 ರಾಜಕೀಯ ಪಕ್ಷಗಳು ಈ ಬಗ್ಗೆ ಒಂದು ಬದ್ಧತೆಯನ್ನು ಪ್ರದರ್ಶಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿ ಬಂದರೆ ಕರ್ನಾಟಕದ ಎಲ್ಲ ದೇವಸ್ಥಾನಗಳಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಒಂದು ಓಪನ್ ಆದ ಮುಕ್ತವಾದ ಪ್ರವೇಶ ಇರೋ ಹಾಗೆ ನೋಡ್ಕೋತೀನಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ ಅನ್ನುವ ಒಂದು ನಿರೀಕ್ಷೆ. ಆದರೆ ಕೊಡಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಯಾರ ಪರವಾಗಿ ನಿಲ್ಲಬೇಕು ಅಂದರೆ, ಯಾಕೆಂದರೆ ಮೇಲ್ಜಾತಿಯವರು ಬಹುಬೇಗ ಆರ್ಗನೈಸ್ ಆಗ್ತಾರೆ, ದಲಿತರು ಆರ್ಗನೈಸ್ ಆಗೋದು ಕಷ್ಟ. ಯಾಕೆಂದರೆ ಅವ್ರಿಗೆ ಬದುಕೆ ಒಂದು ದೊಡ್ಡ ಹೋರಾಟ ಆಗಿರುತ್ತೆ. ಆದ್ದರಿಂದ ಆರ್ಗನೈಸ್ ಆಗಿ ಅವರೊಂದು ಪಾರ್ಟಿ ಕಡೆ ವೋಟ್ ಮಾಡಲ್ಲ. ಆದ್ದರಿಂದ ಅವ್ರಿಗೆ ಏನು ಮಾಡಬೇಕೋ ಮಾಡಿಬಿಟ್ಟು ಈ ವಿಚಾರ ಬಗ್ಗೆ ಯಾವುದೇ ರಿಯಾಕ್ಷನ್ ನೀಡದೆ ತಣ್ಣಗಾಗುವ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ನೀವೆಲ್ಲ ಯಶಸ್ವಿ ಆಗ್ತೀರಿ ಅನ್ನೋದು ನನಗೆ ಗೊತ್ತಿದೆ. ಮುಂದಿನ ಸುದ್ದಿ ಅಂತ ನೋಡ್ತೇನೆ. ಪಾಕಿಸ್ತಾನ ಭಾರತ ವಿರುದ್ಧ ಯುದ್ಧಕ್ಕೆ ಸನ್ನದ್ಧ ಆಗಿರುವ ಸೂಚನೆಯನ್ನು ನೀಡಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಸಿಯಾಚಿನ್ ಗಡಿ ಪ್ರದೇಶದಲ್ಲಿ ಹಾರಾಡಿವೆ. ಆದರೆ ಪಾಕಿಸ್ತಾನ ವಾಯು ಗಡಿಯನ್ನು ಉಲ್ಲಂಘಿಸಿಲ್ಲ ಅಂತ ಭಾರತೀಯ ವಾಯುಸೇನೆ ಸ್ಪಷ್ಟೀಕರಣ ನೀಡಿದೆ. ಸಮರಾಭ್ಯಾಸ ನಡೆಸಿದ ಪಾಕಿಸ್ತಾನದ ವಾಯುಸೇನೆ. ಸಿಯಾಚಿನ್ ಪ್ರದೇಶದಲ್ಲಿ ಹಾರಾಡಿದ ಪಾಕ್ ಮೀರಜ್ ಜೆಟ್ ಫೈಟರ್ಸ್. ಇಷ್ಟು ದಿನ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ದಾಳಿ ನಡೆಸ್ತಾ ಇದ್ದ ಪಾಕಿಸ್ತಾನ ಇಂದು ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ಸಿಯಾಚಿನ್ನ ಸಮರಾಭ್ಯಾಸ ತಾಣದಲ್ಲಿ ವಾಯುಸೇನೆ ಅಭ್ಯಾಸದಲ್ಲಿ ನಿರತವಾಗಿದೆ. ವಾಯುಸೇನಾ ಮುಖ್ಯಸ್ಥ ಸೋಹೈಲ್ ಮತ್ತು ಇತರ ಉನ್ನತ ಅಧಿಕಾರಿಗಳು ಸಮರಾಭ್ಯಾಸವನ್ನ ಪರಿಶೀಲಿಸಿದ್ದಾರೆ ಅಂತ ಪಾಕಿಸ್ತಾನಿ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಪಾಕಿಸ್ತಾನ ವಾಯುಗಡಿ ಉಲ್ಲಂಘನೆ ಮಾಡಿಲ್ಲ ಅಂತ ಭಾರತೀಯ ವಾಯುಸೇನೆ ಸ್ಪಷ್ಟೀಕರಣ ಕೊಟ್ಟಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಭಾರತೀಯ ಸೇನೆಯ ಮೇಜರ್ ಜನರಲ್ ಅಶೋಕ್ ನರೂಲ್ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಲು ಭಾರತ ಸೇನೆ ಸನ್ನದ್ಧವಾಗಿದೆ ಎಂದಿದ್ರು. ಜೊತೆಗೆ ನೌಶೇರಾ ಬಳಿಯ ಪಾಕಿಸ್ತಾನದ ಸೇನಾ ನೆಲೆಯನ್ನ ಭಾರತೀಯ ವಾಯುಸೇನೆ ಧ್ವಂಸಗೊಳಿಸಿದ 30 ಸೆಕೆಂಡುಗಳ ವಿಡಿಯೋವನ್ನ ಸೇನೆ ಬಿಡುಗಡೆ ಮಾಡಿತ್ತು. ಈ ಮಧ್ಯೆ ಪಾಕ್ ಸಮರಾಭ್ಯಾಸ ನಡೆಸಿರುವುದು ಭಾರತದ ಬೆದರಿಕೆಗೆ ಪ್ರತಿತಂತ್ರ ಎಂದು ಕೂಡ ವಿಶ್ಲೇಷಿಸಲಾಗಿದೆ. ಅಲ್ಲದೆ ಭಾರತ ನಡೆಸಿದ್ದೇ ಆದಲ್ಲಿ ಮುಂದಿನ ಜನಾಂಗಗಳು ನೆನಪಿನಲ್ಲಿಟ್ಟುಕೊಳ್ಳುವಂತೆ ಪಾಕಿಸ್ತಾನ ಪ್ರತ್ಯುತ್ತರ ನೀಡುತ್ತೇವೆ ಎಂದು ಪಾಕ್ ಸೇನಾ ಮುಖ್ಯಸ್ಥ ಹೇಳಿಕೆ ನೀಡಿದ್ದಾರೆ ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ಮೇ 1ರಂದು ಭಾರತದ ವಾಯುಸೇನೆ ಮುಖ್ಯಸ್ಥ ಬಿಎಸ್ ಧನೋವಾ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ವಾಯುಸೇನೆಯ 12,000 ಅಧಿಕಾರಿಗಳಿಗೆ ಪತ್ರ ಬರೆದಿದ್ರು. ಅಲ್ಲದೆ ಸಮರಾಭ್ಯಾಸಕ್ಕೆ ಕೂಡ ಸೂಚನೆ ನೀಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸಿಯಾಚಿನ್ ಗಡಿರೇಖೆಯ ಬಳಿ ಸೇನೆಯನ್ನ ನಿಯೋಜಿಸ್ತಾ ಇದೆ. ಇದರಿಂದ ಎಚ್ಚೆತ್ತುಕೊಂಡ ಪಾಕಿಸ್ತಾನ ಭಾರತದ ಸಂಭಾವ್ಯ ದಾಳಿಯನ್ನ ಎದುರಿಸಲು ಸನ್ನದ್ಧವಾಗುತ್ತಿರುವ ಸೂಚನೆ ನೀಡಿದೆ. ಸಿಯಾಚಿನ್ ಗಡಿಯುದ್ದಕ್ಕೂ ಪಾಕ್ ಸೇನೆಯನ್ನ ನಿಯೋಜಿಸ್ತಾ ಇದೆ. ಈ ಮೂಲಕ ನಿನ್ನೆಯ ಭಾರತದ ನಡೆಯನ್ನ ಪಾಕಿಸ್ತಾನ ಗಂಭೀರವಾಗಿ ಪರಿಗಣಿಸಿದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಉದ್ರಿಕ್ತ ಪರಿಸ್ಥಿತಿ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯ ಯುದ್ಧದ ಕಾರ್ಮೋಡ ಕವಿತಾ ಇದೆ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಹಾಗಿದ್ರೆ ಈ ಸಮಸ್ಯೆಯನ್ನು ಬೇರೆ ರೀತಿ ನೋಡೋದಕ್ಕೆ ಸಾಧ್ಯ ಇತ್ತಾ? ಒಂದು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧವನ್ನು ಹ್ಯಾಂಡಲ್ ಮಾಡೋದರಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಸೋತ್ತಾ, ಅಥವಾ ಏನು ಪಾಕಿಸ್ತಾನ ಈ ರೀತಿ ಏನು ಒಂದು ಕೃತ್ಯವನ್ನು ಎಸಗ್ತಾ ಇದೆ, ಇದಕ್ಕೆ ಪ್ರತಿಯಾಗಿ ಭಾರತ ಇನ್ನೇನು ಮಾಡಬೇಕಾಗಿತ್ತು, ಮಾಡಬಹುದಾಗಿತ್ತು? ಇನ್ನೊಂದು ಪ್ರಶ್ನೆ ಅಂದರೆ, ಎಸ್, ಮುಂದಿನ ಲೋಕಸಭಾ ಚುನಾವಣೆ ಬರೋದಕ್ಕಿಂತ ಸ್ವಲ್ಪ ಮೊದಲು ಯುದ್ಧ ಆಗ್ಬಿಡ್ಬಹುದಾ? ಲೋಕಸಭಾ ಚುನಾವಣೆ ಸ್ವಲ್ಪ ಮೊದಲು ನೆನಪಿರುವಷ್ಟು ಅವಧಿಯ ಒಳಗಡೆ ಆಗ್ಬಿಡ್ಬಹುದಾ? ಇಂಥ ಎಲ್ಲ ಪ್ರಶ್ನೆಗಳು. ಎಸ್ ನಾರಾಯಣಸ್ವಾಮಿ, ಕಳೆದ ಬಾರಿ ಒಂದು ಸಾರಿ ಬಂದಾಗಲೂ ಕೂಡ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಕಾಣುತ್ತೆ. ನನಗನ್ನಿಸ್ತದೆ, ಯಾಕಂತಂತಂದರೆ ಯಾವಾಗಲೂ ಕೂಡ ಅಲ್ಲ, ನನ್ನ ಯಾಕೆ ಗೊತ್ತಾ ಹೇಳ್ಬಿಡ್ತೀನಿ. ನೀವು ಜಿಂದಾಲ್ ಅವ್ರಿಗೆ ಈ ಅಂತ ಕದ್ದು ಹೋಗ್ಬಿಟ್ಟು ನವಾಜ್ ಶರೀಫ್ ಹತ್ರ ಮಾತಾಡ್ಕೊ ಬರ್ತಾರೆ. ಅವ್ರು ಜಿಂದಾಲ್ ಅವ್ರನ್ನ ಯಾರು ಕಳಿಸ್ತಾರೆ, ಯಾರು ಹೋಗ್ತಾರೆ, ಯಾರಿಗೆ ಹತ್ರ ಅನ್ನೋದು ಗೊತ್ತು. ಅವ್ರು ಏನು ಮಾತಾಡ್ಕೊ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಬಿಸ್ನೆಸ್ ಮಾತಾಡ್ತಾರೆ, ಅದೇನೋ ಬ್ಯಾಕ್ ಡೋರ್, ಅದೇನೋ ಅಂತಾರೆ ಬ್ಯಾಕ್ ಡೋರ್ ನೆಗೋಷಿಯೇಷನ್. ಈಗ ಮೋದಿ ಇದು ಬ್ಯಾಕ್ ಡೋರ್ ನೆಗೋಷಿಯೇಷನ್, ಇದ್ರ ಬಗ್ಗೆ ಯಾಕೆ ಮಾಡಬೇಕು? ಮೋದಿ ಅವರು ಚುನಾವಣೆಗೆ ಮುಂಚೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಒಂದು, ಗಡಿ ಕಾಯ್ತಕ್ಕಂಥ ನಮ್ಮ ಯೋಧರ ಬಗ್ಗೆ. ಒಂದು ತಲೆ ಏನಾದರೂ ಅವ್ರು ಕಡಿದ್ರೆ ಅದಕ್ಕೆ 10 ತಲೆ ನಾವು ತರ್ತೀರಿ ಅಂದ್ರು. ರಾಮದೇವ್ರು 100, 200, 1000 ಹಿಂಗ್ ಬಂದಿದ್ದಿದ್ರೆ ಇಷ್ಟೊತ್ತಿಗೆ 1000 ಬರಬೇಕಾಗಿತ್ತು ತಲೆಗಳು, ಯಾವುದು ಒಂದು ಬರಲಿಲ್ಲ. ಅದೆಲ್ಲಾದರೂ ಹೋಗ್ಲಿ. ಎರಡನೇದು, ನಾವು ಲವ್ ಲೆಟರ್ ಎಲ್ಲ ಬರೆಯಲ್ಲ ಅಂತ ಹೇಳಿದ್ರು ಅವರು. ಟಿ ವಿ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು
ಮನಮೋಹನ್ ಸಿಂಗ್ ಅವರೆಲ್ಲ ಲವ್ ಲೆಟರ್ಗಳು ಬರೀತಾರೆ, ನಾನು ಆ ಥರ ಬರೆಯೋನಲ್ಲ ಅಂತಂದರು. ಆದರೆ ಸೀರೆ ಕಳಿಸಿದ್ರು, ಕುಪ್ಪಸ ಕಳಿಸಿದ್ರು, ಹೂವು ಕಳಿಸಿದ್ರು, ಇದರಲ್ಲೇ ಆಯಿತು. ಆಮೇಲೆ ಮಾತುಕತೆಗೆ ಅವ್ರು ಯಾವ ರೀತಿ ಅಂತಂದ್ರೆ ಸೀದಾ ಹೇಳಿದ್ದಕ್ಕಿಲ್ಲ ಕೇಳಿದ್ದಿಲ್ಲ, ಫ್ಲೈಟ್ ತೊಗೊಂಡ್ರು, ಹೋಗಿ ಇಳಿದ್ರು, ಕಾಫಿ ತಿಂಡಿ ಮಾಡ್ಕೊಂಡು ಬಂದ್ಬಿಟ್ರು, ಮದುವೆಗೆ ಹೋದ್ರು. ಈ ರೀತಿ ಅವರ ನಡವಳಿಕೆಗಳು ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗಿ, ಅಂದ್ರೆ ವಿದೇಶಾಂಗ ಪಾಕಿಸ್ತಾನ ಜೊತೆ ಅಸ್ಥಿರತೆ ಕಾಣುತ್ತೆ, ಅಥವಾ ಇವರಿಗೆ ಒಂದು ರೀತಿಯ ಭಯನೂ ಇರಬಹುದು ಯಾವುದೋ. ಇಲ್ಲ ಅಂತಂತಂದ್ರೆ ಇವರು ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರದ ಜೊತೆಯಲ್ಲಿ ಸೇರ್ಕೊಂಡಿದ್ದಾರಲ್ಲ, ಅವ್ರು ಇವತ್ತು ಹೆಚ್ಚು ಕಡಿಮೆ ಭಯೋತ್ಪಾದಕರಿಗೆ ಸರಿಸಮನಾಗಿ ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡೇ ನಡ್ಕೊಂಡು ಹೋಗ್ತಿದೆ. ಆದರೂ ಕೂಡ ಇವರು ಅದರ ಬಗ್ಗೆ ಏನೇನೂ ಚಕಾರ ಎತ್ತಾ ಇಲ್ಲ. ಅಂದಮೇಲೆ ಈ ರೀತಿ ಇದೆ. ಆದರೆ BJP ಯಾವಾಗಲೂ ಕೂಡ ನೆಗೆಟಿವ್ ವಿಚಾರಗಳಲ್ಲಿ ಹೆಚ್ಚು ಪ್ರಚಾರ ತಗೊಳ್ಳೋಕೆ ನೋಡ್ತದೆ. ಪಾಸಿಟಿವ್ ವಿಚಾರಗಳಿಗೆ ಅವ್ರು ಯಾವತ್ತೂ ಕೈ ಹಾಕಿದ್ದನ್ನು ನಾನು ಕಾಣ್ತಾ ಇಲ್ಲ ಇತ್ತೀಚೆಗೆ. ಆದ್ದರಿಂದ ನನಗನ್ನಿಸ್ತದೆ ಚುನಾವಣೆ ಇನ್ನೇನು ಹತ್ರ ಬರ್ತಿದೆ, ಈಗ 2 ವರ್ಷ ಇದೆ, ಇನ್ನು 2 ವರ್ಷ, ಇನ್ನೊಂದು ವರ್ಷ ಇರೋ ಟೈಮ್ಗೆ ಬಹುಶಃ ಒಂದೇನಾದ್ರೂ ಕೋಲಾಟ ಆಡ್ಬೋದು ಇವರು ಅಂತ ಕಾಣಿಸ್ತದೆ. ಇಲ್ಲ, ಆಕ್ಚುಲಿ ನಾವು ಮೊನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಒಂದು ಎಲ್ಲ ಫ್ರಂಟ್ಗಳಲ್ಲಿ ವೈಫಲ್ಯ, ಏನೋ ದೊಡ್ಡ ಧಾಮ್ ಧೂಮ್ ಅಂತ ಬಂದಿದ್ದರಲ್ಲಿ 1% ಕೂಡ ಅಚೀವ್ ಮಾಡಕ್ ಆಗದೆ ಇದ್ದಾಗ ಗೋರಕ್ಷಣೆ ವಿಷಯ ತೆಗೆದ್ರು, ಆಮೇಲೆ ಗೋಮಾಂಸ ಇತ್ತೀಚೆಗೆ ನಡೆದ ಸಮೀಕ್ಷೆಗಳು ಏನ್ ಹೇಳ್ತವೆ ಅಂದ್ರೆ ಪೀಪಲ್ ಆರ್ ವಿತ್ ಮೋದಿ. ಐ ಆಮ್ ವೆರಿ ಸಾರಿ, ಆಕ್ಚುಲಿ 61% ಅಂತ ಹೇಳ್ತಾರೆ ದೇ ಆರ್ ವಿತ್ ಅಂತ. 61% ರ್ಯಾಂಡಮ್ ಎಷ್ಟು ಜನರನ್ನು ಮಾಡಿದ್ದಾರೆ ಅಂತ ಒಂದು. ಅಗೈನ್ there is a decline of 3%. Yes, decline. Yes, ಆ ಡಿಕ್ಲೈನ್ 3% is an important percentage ಅಂತ ನಾವು ಅರ್ಥ ಮಾಡ್ಕೋಬೇಕು. ದೆನ್ ಈ ವಿಷಯಕ್ಕೆ ಬಂದ್ರೆ ಸಿಯಾಚಿನ್ನು ಪಾಕಿಸ್ತಾನ, ಈಗ ನಾವೇನೋ ಯುದ್ಧಕ್ಕಾಗಿ ಹಾತೊರಿತಾ ಇದ್ರೆ ನಮ್ಮಂಗೆ ಅದು ಒಂದು ದೇಶ, ಡೆಫಿನೆಟ್ಲಿ ಅವ್ರಿಗೆ ಅವ್ರ ದೇಶ ಉಳಿಸ್ಕೋಬೇಕಾಗತ್ತೆ. ಅಂತ ಸಂದರ್ಭ ಬಂದ್ರೆ ನಮ್ಮ ಯೋಧರು ಖಂಡಿತ ದೇ ಆರ್ ಕ್ವೈಟ್ ಕಾಂಪಿಟೆಂಟ್, ಹಿಮ್ಮೆಟ್ಟಿಸ್ತಾರೆ ಅನ್ನುವ ಅದಮ್ಯ ವಿಶ್ವಾಸ ನಮಗಿದೆ ನಮ್ಮ ಯೋಧರ ಬಗ್ಗೆ. ಆದರೆ ಎರಡೂ ಕಡೆಗೆ ಆಗಿರುವಂತಹ ಆರ್ಥಿಕ ಮತ್ತು ಎಲ್ಲ ವಲಯದ ವೈಫಲ್ಯ ಇದೆಯಲ್ಲ, ಇಬ್ಬರಿಗೂ ಯುದ್ಧ ಬೇಕು. ಇದುವರೆಗೆ ನಡೆದಂತಹ ಯುದ್ಧ ಅಲ್ಲಿ ಬರ್ತೀನಿ ನಾನು. ನಾವ್ ಆಕ್ಚುಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಅಮೆರಿಕಾದಿಂದ ಪಾಕಿಸ್ತಾನಕ್ಕೂ ಶಸ್ತ್ರಾಸ್ತ್ರ ಪೂರೈಕೆ, ಇಂಡಿಯಾಕ್ಕೂ ಶಸ್ತ್ರಾಸ್ತ್ರ ಪೂರೈಕೆ. ಆಮೇಲೆ ಯಾವತ್ತೂ ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಒಟ್ಟಿಗೆ ಇದ್ಬಿಟ್ಟಿದೆ ಅಂತಂದ್ರೆ ಅಮೆರಿಕದ ಆರ್ಥಿಕತೆ ನಿಂತೋಗುತ್ತೆ. ಯಾಕೆಂದ್ರೆ ಅವರ ಆರ್ಥಿಕತೆ ನಿಂತಿರೋದೇ ಪೆಂಟಗಾನ್ ಇಂಡಸ್ಟ್ರಿ ಮೇಲೆ. ಹಾಗಾಗಿ ಶಸ್ತ್ರಾಸ್ತ್ರ ಪೂರೈಕೆಗಾಗಿ ಕೇವಲ ನಮ್ಮ ದೇಶಗಳ ಮೇಲೆ ಮಾತ್ರ ಅಲ್ಲ, ಎಲ್ಲಾ ಕಡೆಗೂ ಆ ತರದ ಒಂದು ತನಾವ್ ಉದ್ವಿಗ್ನತೆಯನ್ನ ಹುಟ್ಟಿಟ್ರೆ ಮಾತ್ರವೇ. ಡೆಫಿನೆಟ್ಲಿ ಅಂತದೆಲ್ಲವನ್ನ ಮಾಡ್ತಾರೆ. ದೆನ್ ಬಹಳ ಕಾನ್ಶಿಯಸ್ ಆಗಿ ಅಮೆರಿಕ ನೋಡ್ಕೋತಾ ಇದೆ ಆ ಬೆಲ್ಟ್ ರೋಡ್. ಮೊನ್ನೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ಬೆಲ್ಟ್ ರೋಡಿಗೆ ಯೂರೋ ಏಷಿಯನ್ ಆಲ್ಮೋಸ್ಟ್ 100 ದೇಶಗಳು ಒಪ್ಪಿಗೆ ಕೊಟ್ರೆ ಭಾರತ ಒಪ್ಪಿಗೆ ಕೊಡಲಾರದ ರೀತಿಯಲ್ಲಿ ನೋಡ್ಕೊಂಡಿದ್ದು ಅಮೆರಿಕ ಅನ್ನೋದು ನಾವು ಮರಿಬಾರ್ದು. ಅಂದ್ರೆ ಅಮೆರಿಕದ ಲೇಟೆಸ್ಟ್ ಇವತ್ತೊಂದು ರಿಪೋರ್ಟ್ ಬಂದಿದೆ, ಏನು ಅಮೆರಿಕಾದ ಹಳೆ ಸಿಲ್ಕ್ ರೋಡ್ ಪ್ರಾಜೆಕ್ಟ್ ಏನಿತ್ತು ಅದನ್ನ ಹಿಲರಿ ಕ್ಲಿಂಟನ್ ಅವರು ಅನೌನ್ಸ್ ಮಾಡಿದ್ರು 2011 ಚೆನ್ನೈ. ದಟ್ ಆ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ಬೇಕಂತ ನಿನ್ನೆ ಅನೌನ್ಸ್ ಅದು. ದೆನ್ ಇನ್ನೊಂದು ಅಲಿಪ್ತ ನೀತಿಗೆ ನಾವು ತಿಲಾಂಜಲಿ ಕೊಟ್ಟು ನಾವು ಪ್ಯಾಲೆಸ್ಟೈನ್ ಜೊತೆಗೆ ಇರ್ತಾ ಇದ್ವಿ, ಇವತ್ತು ನಾವು ಇಸ್ರೇಲ್ ಜೊತೆಗೆ. ಅಂದ್ರೆ ನಮ್ದು ಆ ಯುದ್ಧಕೋರ ನೀತಿ ಇದೆಯಲ್ಲ, ಅದು ಒಳಗಡೆ ಏನೇನು ಕೊಟ್ಟಿದೀವೋ ದೇಶದ ಒಳಗಡೆ ಅದನ್ನ ಸಾಧಿಸಕ್ಕೆ ಆಗದೆ ಇದ್ದಾಗ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಕೊನೆ ಮಾತು, ಎಲೆಕ್ಷನ್ಗಿಂತ ಮುಂಚೆ ಒಂದು ಯುದ್ಧ ಖಂಡಿತ ಬಂದೇ ಬರ್ತದೆ. ಅದಕ್ಕಾಗಿ ದೇಶದ ಜನರನ್ನ ತಯಾರು ಮಾಡಿ ಇಟ್ಟಿರೋದು. ಫೈನಲಿ ದೇಶ ಅಂತಂದ್ರೆ ಗಡಿ, ದೇಶ ಅಂದ್ರೆ ಬಾವುಟ, ದೇಶ ಜನ ಅಲ್ಲ, ಜನರ ಬದುಕಲ್ಲ ಅಂತ ಅನ್ನೋದಕ್ಕೆ ನಾಂದಿ ಹಾಡ್ತಾ ಇರೋ ಕೆಲಸ. ಈಗ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಪ್ಪ ಅಂತಂದ್ರೆ, ಈ ಹಿಂದೆ ನಡೆದಂತ ಪಾಕಿಸ್ತಾನ ಭಾರತ ಯುದ್ಧದಲ್ಲಿ ಹಿಂದೆ ಅಲ್ಲಲ್ಲ ಅದಕ್ಕಿಂತನೂ ಹಿಂದೆ ತಗೊಳ್ತೀನಿ, ಅದಕ್ಕಿಂತನೂ ಹಿಂದೆ ನಾನು ತಗೊಳ್ತೀನಿ. ಪಾಕಿಸ್ತಾನ ಭಾರತದ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಮಾಡರ್ನೈಸೇಷನ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಇಷ್ಟೊಂದು ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲೂ ಸಹಿತ ನಮ್ಮ ಸೈನಿಕರು ಅವರನ್ನು ಹಿಮ್ಮೆಟ್ಟಿಸಿ ಪಾಕಿಸ್ತಾನವನ್ನು ಸೋಲಿಸಿ ನಾವು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥದ್ದು ಇದೆ. ಇವತ್ತಿನ ದಿವಸ ಇವರು ಅದನ್ನೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಏನಾದ್ರೂ ಚುನಾವಣಾ ವರ್ಷ ಬಂತು, ಇನ್ನೊಂದು 6 ತಿಂಗಳಿದೆ, ವರ್ಷ ಇದೆ ಅಂತ ಅಂದ್ಬಿಟ್ಟು ಏನಾದ್ರೂ ವಾರ್ ಡಿಕ್ಲೇರ್ ಮಾಡಿಸ್ಬಿಟ್ಟು ನಾವು ಗ್ರೇಟ್ ಅಂತ ಹಿಂದೆ ಕಾರ್ಗಿಲ್ನಲ್ಲಿ ಮಾಡಿದ್ರಲ್ಲ, ಪ್ರತಿ ವರ್ಷ ಕಾರ್ಗಿಲ್ ನಡೆಯೋದೇನೇನೆ. ಆದರೂ ಸಹಿತ ಕಾರ್ಗಿಲ್ನ ಉತ್ಪ್ರೇಕ್ಷೆ ಮಾಡಿ ತೋರಿಸಿ ಇದು ಮಾಡಿ ಅದರಲ್ಲೂ ಒಂದಷ್ಟು ಟ್ಯಾಕ್ಸ್ ಹಾಕಿ ಕಾರ್ಗಿಲ್ ಟ್ಯಾಕ್ಸ್ ಅಂತ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿದ್ರಿ, ಇವಾಗ ಸ್ವಚ್ಛ ಭಾರತ್ ಕಲೆಕ್ಟ್ ಮಾಡ್ದಂಗೆ. ಆ ಥರ ಏನಾದ್ರು ಮಾಡೋಕ್ಕೋದ್ರೆ ಖಂಡಿತ ನಮ್ಮ ಜನ ಮೂಢರಲ್ಲ.
ಇವತ್ತಿನ ಜನ ಅದರಲ್ಲೂ ಏನು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾಗಳಿದೆ, ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಿಂದಿನ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿ ಎಷ್ಟು ವ್ಯತ್ಯಾಸ ಇದ್ದಾಗ ಗೆದ್ರು ಅಂತ. ಜೊತೆಗೆ ಡಿಮಾನಿಟೈಸೇಷನ್ ಆದ ನಂತರದಲ್ಲಿ ಡಿಮಾನಿಟೈಸೇಷನ್ ಆದ್ಮೇಲೆ ಟೆರರಿಸಂ ಸ್ಟಾಪ್ ಆಗುತ್ತೆ ಅಂದ್ರು. ಎಲ್ಲಿ ಸ್ಟಾಪ್ ಆಯ್ತು? ಡಿಮಾನಿಟೈಸೇಷನ್ ಆದ್ಮೇಲೆ ಎಷ್ಟು ಜನರ ತಲೆ ಉರುಳಿದೆ ನಮ್ಮ ಭಾರತೀಯ ಸೈನಿಕರ ತಲೆ. ಏನು ಉತ್ತರ ಕೊಡ್ತಾ ಇದ್ದಾರೆ? ಇವತ್ತು ಸಂಪೂರ್ಣವಾದಂತ ನಮ್ಮ ರಕ್ಷಣಾ ಮಂತ್ರಿನೇ ಇಲ್ಲ, ಟೆರರಿಸ್ಟ್ ಕೈನಲ್ಲೇ ಇವ್ರು ಏನ್ ಹೇಳಿದ್ದಾರೆ ಅದಕ್ಕೆಲ್ಲ ತಾವು ಉತ್ತರ ಕೊಡಬೇಕಾದ ಸಮಯ, ತಾವು ಉತ್ತರ ನೀಡ್ತೀರಿ ಅಂತ ನಾವು ಮೌನವಾಗಿ ತಮ್ಮ ಮಾತನ್ನ ಕೇಳಿಸ್ತೀವಿ. ಇವತ್ತು ರಾಷ್ಟ್ರೀಯತೆ, ಒಂದು ರಾಷ್ಟ್ರೀಯ ಭದ್ರತೆ ಮತ್ತು ರಾಷ್ಟ್ರ ಪ್ರೇಮದ ಬಗ್ಗೆ ನೀವು ಭಾರತೀಯ ಜನತಾ ಪಕ್ಷವನ್ನ, ಅದರ ಬದ್ಧತೆಯನ್ನು ನೀವು ಯಾವುದೇ ಒಂದು ಕಾಮಲೆ ಕಣ್ಣಿಂದ ನೋಡುವಂಥ ಕೆಲಸವನ್ನು ದಯವಿಟ್ಟು ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಮತ್ತೆ ಇವತ್ತು ಪಾಕಿಸ್ತಾನ ಎಂಥ ಒಂದು ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಾರಿ ತನ್ನ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಮತ್ತು ಎಷ್ಟು ಕಪಿಚೇಷ್ಟೆಗಳನ್ನು ಅಲ್ಲಿ ಮಾಡ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಸೈನಿಕರು ಸರಿಯಾದಂಥ ಪ್ರತ್ಯುತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಸರ್ಜಿಕಲ್ ಸ್ಟ್ರೈಕಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ವಿಚಾರಗಳನ್ನು ನೀವು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು, ಇದನ್ನು ಎಲ್ಲೋ ಒಂದು ಕಡೆ ಚುನಾವಣೆಯ ದೃಷ್ಟಿಕೋನದಲ್ಲಿ ಇವರು ಇಂಥ ಘಟನಾವಳಿಗಳಿಗೆ ಪ್ರೇರೇಪಿಸ್ತಾರೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಚರ್ಚೆ ನಡೆಯೋದಿದೆಯಲ್ಲ, ಆ ಚರ್ಚೆವೇ ನನ್ನ ದೃಷ್ಟಿಯಲ್ಲಿ ಅಪ್ರಸ್ತುತ. ಯಾಕೆಂದರೆ ಇವತ್ತು ಮೋದಿಯ ಆಡಳಿತ, ಅಭಿವೃದ್ಧಿ ಪರ ಪಾರದರ್ಶಕ ಆಡಳಿತ ಏನಿದೆ ಅದು ಮತ್ತೆ ನಾವು ಇವತ್ತು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳೇನಿದಾವಲ್ಲ, ಇಷ್ಟೇನೇ ನಮ್ಮನ್ನು ಮುಂದಿನ 10 ವರ್ಷಗಳ ಅವಧಿಯಲ್ಲಿ ಮೋದಿ ನೇತೃತ್ವದ ಸರ್ಕಾರವೇ ಈ ಕೇಂದ್ರದಲ್ಲಿ ಇರ್ತದೆ. ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಆಚೆ ಕಡೆ ಇರುತ್ತಾ ಒಳಗಡೆ ಇರುತ್ತಾ? ಅಲ್ಲಲ್ಲ 10 ವರ್ಷಗಳು ನಮ್ದೇ ಕೇಂದ್ರ ಸರ್ಕಾರ ಆದ್ಮೇಲೆ 10 ವರ್ಷಗಳು ನಮ್ದೇ ಕೇಂದ್ರ ಸರ್ಕಾರ ಅಂತ ಹೇಳಿದಾಗ ಸಮಸ್ಯೆ ಏನ್ ಗೊತ್ತಾ? ನಾನು ವಿರಾಮಕ್ಕೆ ಹೋಗಿಂತ ಮೊದಲು ಇನ್ನೊಂದು ಗಮನ. ಇವತ್ತು ಪಾಕಿಸ್ತಾನದ ಸೈನ್ಯ ನಾವು ಬಿಡುಗಡೆ ಮಾಡಿದಂಥ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಪಾಕಿಸ್ತಾನದ ಸೈನ್ಯದ PR ಇದೆ, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಪ್ರಕಾರ ಅವರೇನು ಭಾರತ ಏನು ಕ್ಲೇಮ್ ಮಾಡ್ಕೊಳ್ತಿದೆ, ಏನು ಗಡಿಯಲ್ಲಿರುವ ತಮ್ಮ ಏನು ಸೈನಿಕ ಬಂಕರ್ಗಳನ್ನು ನಾಶಪಡಿಸಿ ಅದು ಸುಳ್ಳು ಅಂತ ಹೇಳಿದೆ. ಅವರು ಒಂದು ಬಿಡುಗಡೆ ಮಾಡಿದ್ದಾರೆ. ಅವರು ಬಿಡುಗಡೆ ಮಾಡಿದ್ರಲ್ಲೂ ಕೂಡ ಪಾಕಿಸ್ತಾನದ ಸೈನ್ಯ ಇಂಡಿಯಾದ ಒಳಗಡೆ ಎಲ್ಲೆಲ್ಲಿ ಬಂಕರ್ಗಳನ್ನು ನಾಶಪಡಿಸಲಾಗಿದೆ, ಆ ವಿಜುವಲ್ಸು ಚೆನ್ನಾಗಿದೆ. ಆ ಸ್ಟೋರಿ ಏನು ಹೇಳುತ್ತೆ ಅಂದರೆ, ಇಂಡಿಯಾ ಬಿಡುಗಡೆ ಮಾಡಿದ ವಿಜುವಲ್ಸ್ ಕೂಡ ಎಡಿಟೆಡ್ ವರ್ಷನ್, ಹಾಗೆಯೇ ಪಾಕಿಸ್ತಾನ ಬಿಡುಗಡೆ ಮಾಡಿದ್ದು ಕೂಡ ಎಡಿಟೆಡ್ ವರ್ಷನ್. ಪಾಕಿಸ್ತಾನದ ಜನ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಾಕಿಸ್ತಾನದ ಜನ ಪಾಕಿಸ್ತಾನದ ದೇಶದ ಬಗ್ಗೆ ದೇಶಭಕ್ತಿ ಇರ್ತಾರೆ, ಅವ್ರ ಸೈನ್ಯವನ್ನು ನಂಬ್ತಾರೆ. ನಾವು ಈ ದೇಶದ ದೇಶಭಕ್ತರಾಗಿದ್ದೀವಿ, ನೀವು ಮಾತ್ರ ಅಲ್ಲ. ಆದ್ದರಿಂದ ನಮ್ಮ ಸೈನ್ಯ ಬಿಡುಗಡೆ ಮಾಡಿದ್ದನ್ನು ನಂಬ್ತೀವಿ, ಇಬ್ರು ನಂಬ್ತೀವಿ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ವಿರುದ್ಧ ನಿನ್ನೆ ಆದಾಯ ತೆರಿಗೆ ಇಲಾಖೆಯಲ್ಲಿ ದಾಖಲಾದ ಬೇನಾಮಿ ಆಸ್ತಿ ದೂರು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಈ ಬೇನಾಮಿ ಆಸ್ತಿ ದೂರಿನ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರ ಕುತಂತ್ರ ಇದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಪ್ರಕರಣ ಈಗ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಧ್ಯೆ ಸಂಘರ್ಷವನ್ನು ಹುಟ್ಟುಹಾಕಿದೆ. ಕುಮಾರಸ್ವಾಮಿ ವಿರುದ್ಧದ ಬೇನಾಮಿ ಆಸ್ತಿ ಪ್ರಕರಣ, ದೂರಿನ ಹಿಂದಿದೆಯಂತೆ ಯಡಿಯೂರಪ್ಪರ ಕೈವಾಡ. ಬಿಜೆಪಿ ಕಚೇರಿಯಲ್ಲಿ ಮುದ್ರಣವಾಯಿತ ದೂರಿನ ಪ್ರತಿ. ಆದಾಯ ತೆರಿಗೆ ಇಲಾಖೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದ ವಿರುದ್ಧ ನಿನ್ನೆಯಷ್ಟೇ ದಾಖಲಾದ ಬೇನಾಮಿ ಆಸ್ತಿ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ತಮ್ಮ ಕುಟುಂಬದ ವಿರುದ್ಧ ಬೇನಾಮಿ ಆಸ್ತಿ ಆರೋಪದ ದೂರು ಕೊಡಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಎಂದು ಮಾಜಿ ಸಿಎಂ HD ಕುಮಾರಸ್ವಾಮಿ ಇಂದು ನೇರ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ, ಬೇನಾಮಿ ಆಸ್ತಿ ಬಗ್ಗೆ ದೂರಿನ ಪ್ರತಿಯನ್ನ ಬಿಜೆಪಿ ಕಚೇರಿಯಲ್ಲಿ ಟೈಪ್ ಮಾಡಲಾಗಿದೆ. ಈ ದೂರು ಕೊಡಿಸಿದವರು ಯಡಿಯೂರಪ್ಪನವರೇ ಎಂದು ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ,
ಅಲ್ಲ. ದೂರು ನೀಡಿದ ವೆಂಕಟೇಶ್ ಗೌಡ ಮೊದಲು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ, ಬಳಿಕ ಕೆಜೆಪಿ ಕಾರ್ಯಕರ್ತನಾಗಿದ್ದು ಈಗ ಬಿಜೆಪಿಯಲ್ಲಿದ್ದಾನೆ. ವೆಂಕಟೇಶ್ ಗೌಡ 2013ರಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕೆಜೆಪಿ ಅಭ್ಯರ್ಥಿಯಾಗಿದ್ದ ಎಂದು ಎಚ್ಡಿಕೆ ತಿಳಿಸಿದ್ರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಏನು ದೂರು ಕೊಟ್ಟಿದ್ದಾನೆ, ಅಡ್ರೆಸ್ ಏನಿಲ್ಲ, ವಿಳಾಸ ಇಲ್ಲ. ಓನ್ಲಿ ವೆಂಕಟೇಶ ಗೌಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ವರ್ಕರ್ ಇಷ್ಟು ಹೇಳಿದ್ದಾನೆ. ಬಿಜೆಪಿಯ ಪಕ್ಷದ ನಾಯಕರುಗಳು ಯಡಿಯೂರಪ್ಪನವರ ನೇತೃತ್ವದಲ್ಲೇ ಈ ಲೆಟ್ರು ಟೈಪ್ ಆಗಿದೆ. ಬಿಜೆಪಿ ನಾಯಕರ ನೇತೃತ್ವದಲ್ಲೇ ಈ ಒಂದು ದೂರನ್ನು ಕಳಿಸಿದ್ದಾರೆ. ವೆಂಕಟೇಶ್ ಗೌಡ ಅಂತ ಇದ್ದ ಕಾಂಗ್ರೆಸ್ಸಲ್ಲಿ, ಅವನು 2013ರಲ್ಲಿ ಕೆಜೆಪಿ ಕ್ಯಾಂಡಿಡೇಟು ರಾಜರಾಜೇಶ್ವರಿ. ಆದರೆ ಹಾವೇರಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಎಚ್ಡಿ ಕುಮಾರಸ್ವಾಮಿ ಆರೋಪವನ್ನ ನಿರಾಕರಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ಬೇನಾಮಿ ಆಸ್ತಿ ದೂರು ದಾಖಲಿಸಿರುವುದಕ್ಕೂ ತಮಗೂ ಸಂಬಂಧವಿಲ್ಲ ಎಂದು ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೈನಿಂಗ್ ವಿಚಾರದಲ್ಲಿ ಏನೇನು ಹಗರಣ ನಡೆದಿತ್ತು ಅನ್ನೋದನ್ನು ಅವ್ರ ಕಾಲದಲ್ಲಿ ಒಂದು ಪುಸ್ತಕ ಪ್ರಿಂಟ್ ಮಾಡಿ ಹಂಚಿದ್ದೀನಿ ನಾನು. ಅದೇನು ಮುಚ್ಚುಮರೆ ಇಲ್ಲ, ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿರುವಂಥದ್ದೇ. ಆದ್ರಿಂದ ಇವತ್ತು ನಡೆದಿರುವಂಥ ಕೋರ್ಟ್ ಕೇಸು ಮತ್ತು ಇದೆಲ್ಲ ತನಿಖೆಗೂ ನನಗೇನು ಸಂಬಂಧ ಇಲ್ಲ. ಇತ್ತ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಬೇನಾಮಿ ಆಸ್ತಿ ದೂರು ಕೊಟ್ಟಿರೋ ವೆಂಕಟೇಶ್ ಗೌಡ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಆ ದೂರಿನಲ್ಲಿ ವೆಂಕಟೇಶ್ ಗೌಡ ಕಾಂಗ್ರೆಸ್ನ ಕಾರ್ಯಕರ್ತ ಅಂತ ಇದೆ. ಅವ್ರು ಎಲ್ಲಿಯವರು, ಯಾವ ಊರಿನವರು, ಯಾವ ಕ್ಷೇತ್ರದವರು ಏನು ಕೂಡ ನಮ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾವು ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಯಾವ ಮಾಹಿತಿ ಕೂಡ ನಮ್ಮ ಹತ್ರ ಬಂದಿಲ್ಲ. ಕೆಪಿಸಿಸಿಗೆ ಕೊಟ್ಟಿಲ್ಲ, ಅದು ನಮ್ಗೆ ಯಾರು ಕೂಡ ಕೊಟ್ಟಿಲ್ಲ. ಒಟ್ನಲ್ಲಿ ಬೇನಾಮಿ ಆಸ್ತಿ ಆರೋಪದ ದೂರು ಈಗ ಇಬ್ಬರು ಮಾಜಿ ಸಿಎಂಗಳ ಮಧ್ಯೆ ಸಂಘರ್ಷ ಸೃಷ್ಟಿ ಮಾಡಿದೆ. ಈ ಸಂಘರ್ಷ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಕೊಂಡೊಯ್ಯುತ್ತೋ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ರಾಕೇಶ್ ಮತ್ತು ಮಾಸು ದೊಡ್ಡಬಾಗಿಲು, ಸುದ್ದಿ ಟಿವಿ, ಬೆಂಗಳೂರು. ಎಸ್, ಒಂದಂತೂ ನನಗೆ ನಿಜ ಅನಿಸುತ್ತೆ, ಅದು ಕುಮಾರಸ್ವಾಮಿ ಅವರು ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಲ್ಲಿ ಹೇಳಿದ್ದಾರೆ, ಏನು ಈ ದಾಖಲೆ ಏನು ನೀವು ಸಲ್ಲಿಸಿದ್ದೀರಿ ಅದು ಅದರ ಟೈಪ್ ಮಾಡಿದ್ದು ಪ್ರತಿ ತೆಗೆದು ಬಿ ಜೆ ಪಿ ಆಫೀಸ್ನಲ್ಲಿ ಅದು ಇರ್ಬೋದು. ಯಾಕಂದರೆ ಕುಮಾರಸ್ವಾಮಿ ಎಲ್ಲ ಪಾರ್ಟಿ ಆಫೀಸ್ನಲ್ಲೂ ಏಜೆಂಟನ್ನು ಇಟ್ಟಿರ್ತಾರೆ. ನೀವು ವಿಧಾನಸೌಧದಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಹೋದ್ರೆ ಅಲ್ಲಿ ಯಾರೋ ಕುಮಾರಸ್ವಾಮಿ ಬೇಕಾದವ್ರು ಇರ್ತಾರೆ. ಹಾಗೆ ಪಾರ್ಟಿ ಆಫೀಸ್ನಲ್ಲೂ ಸುಮ್ಮನೆ ಈ ಹಳೆ ಕಾಲದಲ್ಲಿ ಗೂಢಚಾರರು ಬಿಟ್ಟಿರ್ತಾರೆ, ಅದು ನಿಜ ಇರ್ಬೋದು. ಆದರೆ ಅವ್ರ ಮಾತನ್ನು ನಾನು ಕೇಳಿಸ್ಕೊಂಡೆ, ನೀವು ಕೇಳಿಸ್ಕೊಂಡಿರ್ಬೋದು. ಅವರು ಈ ಬೇನಾಮಿ ಇದು ರಾಜಕೀಯ ಪಿತೂರಿ, ಇವರು ಯಡಿಯೂರಪ್ಪ ಮಾಡಿದ್ದೆ ಅಂತ ಹೇಳಿದ್ರೆ ಹೊರತು ನನ್ನ ಹತ್ರ ಬೇನಾಮಿ ಆಸ್ತಿ ಇಲ್ಲ ಅಂತ ಯಾಕೆ ಹೇಳಲ್ಲ? ಇದು ನನ್ನ ಪ್ರಶ್ನೆ. ಹೇಳ್ಬೋದಾಗಿ ನನ್ನ ಹತ್ರ ಇಲ್ಲಪ್ಪ, ತನಿಖೆ ಮಾಡಿ. ಯಾವನೋ ಹನುಮಂತಪ್ಪನ ನಾಗಪ್ಪನ ಮಾಡ್ತಾರೆ ಆರೋಪಗಳು ಮಾಡ್ತಾರೆ. ರಾಜಕೀಯದಲ್ಲಿ ಆರೋಪಗಳಿದೆ, ಆರೋಪ ಮಾಡಿದ ತಕ್ಷಣ ಸತ್ಯ ಅಂತಲೂ ಅಲ್ಲ, ಆರೋಪಗಳು ಬರ್ತವೆ ರಾಜಕಾರಣದಲ್ಲಿ. ನೀವು ಬಂದಾಗ ಆರೋಪವನ್ನು ಡಿನೈ ಮಾಡಬೇಕು, ಅಥವಾ ನೀವು ಯಾರು ಆರೋಪ ಮಾಡಿದಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತೀರಿ ಅಂದರೆ ನಿಮ್ಗೇನೋ ಭಯ ಇದೆ ಅಂತ ಅರ್ಥ ಅಲ್ವಾ? ಇದು ನನ್ನ ಪ್ರಶ್ನೆ. ಎಸ್ ಡಾಕ್ಟರ್, ಖಂಡಿತ ಭಯ ಏನಿಲ್ಲ ಇಲ್ಲಿ ಅವ್ರಿಗೆ. ಹಾಗಿದ್ದಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಎಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲೂ ಏನಾದ್ರು ಸಿಗುತ್ತಾ ಅಂತ ಅಂದ್ಬಿಟ್ಟು ಜಾಲಾಡಿ ಒಳ್ಳೆ ಇಲಿಗಳು ಜಿರ್ಲೆಗಳು ಹುಡ್ಕಾಡಿಸ್ದಂಗೆಲ್ಲ ಹುಡ್ಕಾಡಿಸ್ಬಿಟ್ಟು ಯಡಿಯೂರಪ್ಪನವರು ಅವ್ರ ಮೇಲೆ ಏನೇನೋ ಮಾಡ್ಲಿಕ್ಕೆ ನೋಡಿದ್ರು. ಅವಾಗ ಕೂಡ ಜಗ್ಗಲಿಲ್ಲ. ಜೊತೆಗೆ ಅವತ್ತಿನ ದಿವಸ ತಮ್ಮ ಮೇಲೆ ಬಂದ ಆರೋಪಕ್ಕೆ ಒಂದು ನಿಮಿಷ, ಕೆಲವು ಊರಿಗೆ ಹೋದ್ರೆ ಸಿಗುತ್ತೆ. ನೀವು ಏನು ಗೊತ್ತಾ, ನೀವು ಹೋಗ್ಬಿಟ್ರೆ ಇಬ್ಬರು ಹೀಗೆ ಕೈ ಎತ್ತದು. ಯಡಿಯೂರಪ್ಪನವ್ರಿಗೆ ಇದೊಂದು ಚಟ ಇದೆ, ಎಲ್ಲ ಹೋಗ್ಬಿಟ್ರೆ ಹಿಂಗೆ ಎರಡು ಬೆರಳು ಹೀಗೆ ತೋರಿಸ್ತಾರೆ, ಆಯ್ತಾ? ಈ ಕಡೆ ಕುಮಾರಸ್ವಾಮಿ ಅವರು ಎತ್ತಿದ್ದಾರೆ. ಯಾವುದೋ ಊರಲ್ಲಿ ಇತ್ತೀಚೆಗೆ ನಾನೆಲ್ಲ ಹೋದ ನೋಡಿದೆ, ಹಳೆಯ ಕಾಲದ್ದು ಅವಾಗ ಇಬ್ಬರು ಹಿಂಗೆ ಕೈ ಎತ್ಬಿಟ್ಟು ಹಿಂಗೆ ಎರಡು ಬೆರಳು ತೋರಿಸ್ತಿದ್ರಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಅರ್ಥ ಕೊಡುತ್ತೆ. ಐ ಡೋಂಟ್ ಆಗ ಇಬ್ರು ಬೆರಳು ತೋರಿಸೋದು, ಈ ರೀತಿ ಬೆರಳು ತೋರಿಸ್ಕೊಂಡು ಈಗ ಬಿಜೆಪಿ ಜೈಲಿಗೆ ಹೋಗುವಾಗಲೂ ತೋರಿಸಿದ್ದಾರೆ, ಜೈಲಿಂದ ಈಚೆ ಬರುವಾಗ ತೋರಿಸಿದ್ದಾರೆ. ಇದು ಹಿಂದೆ ಬಿಜೆಪಿ ಸರ್ಕಾರ ನಡೀತದಂಥ ಸಂದರ್ಭದಲ್ಲಿ ಇದೇ ಕುಮಾರಸ್ವಾಮಿ ಅವರು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡ್ರು. ಯಾತಕ್ಕೋಸ್ಕರವಾಗಿ ನನ್ನ ಮೇಲೆ ಬಂದಿರತಕ್ಕಂಥ ಇದೇ ಥರ ಬೇನಾಮಿ ಆಸ್ತಿ ಇದೆ, ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಬಂದಾಗಲೇ ಇದನ್ನು CBI ತನಿಖೆಗೆ ಅಥವಾ CID ಯಾವುದಕ್ಕೆ ಬೇಕಾದ್ರೂ ನೀವು ವಹಿಸಬೇಕು, ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಅಂದ್ಬಿಟ್ಟು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಂಥ ವ್ಯಕ್ತಿ ಕುಮಾರಸ್ವಾಮಿ ಅವರು. ಜೊತೆಗೆ ಒಂದು ನಿಮಿಷ ಇವತ್ತಿನ ದಿವಸ ಏನಿಲ್ಲಿ ಬಂದಿದೆ, ನಾವು ಯಡಿಯೂರಪ್ಪನವರ ಒಂದು ರಿಪ್ಲೈಯನ್ನು ನೋಡಿದ್ದೀವಿ. ನಾವು ಏನಂತ ಹೇಳಿದ್ರು, ಅವರು ಗಣಿ ಹಗರಣಗಳ ಬಗ್ಗೆ ನಾವು ಪುಸ್ತಕ ಹಂಚಿದ್ದೀನಿ ಅಂತಂದ್ರು. ಇಲ್ಲಿ ಬಂದಿರೋದು ಯಾವುದು? ಬೇನಾಮಿ ಆಸ್ತಿ ಹಗರಣ. ಬೇನಾಮಿ ಆಸ್ತಿಯಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದೇನು, 20,000 ಕೋಟಿ ರೂಪಾಯಿಗಳನ್ನು HD ದೇವೇಗೌಡ ಮತ್ತು ಕುಟುಂಬದವರು, HD ಕುಮಾರಸ್ವಾಮಿ ಮತ್ತು ಕುಟುಂಬದವರು ಮತ್ತು ಕಾರ್ಯಕರ್ತರು, ಅದು ಇದೆ, ಮತ್ತು ಕಾರ್ಯಕರ್ತರು ಅಂತಾರೆ ನಮ್ಮಂತವ್ರು ಸೇರ್ಕೊಂಡ್ಬಿಡ್ತೀವಿ. ಅವಾಗ ಈಗ ಬಯಸದೇ ಬಂದ ಭಾಗ್ಯ, ನಾವೆಲ್ಲ ಕೋಟ್ಯಾಧೀಶ್ವರರಾಗಿದ್ದೀವಿ. ಹಂಗಾದ್ರೆ ಸಾವಿರಾರು ಕೋಟಿ ಈಗ ರಾಜಕಾರಣದಲ್ಲಿ ಎರಡು ರೀತಿ. ಈಗ ನೀವು ಶಿವಮೊಗ್ಗದಲ್ಲಿ ಹೋಗಿ, ವಿಮಲಾ ಅವ್ರು ಹೋಗಿರ್ತಾರೆ, ನೀವು ಆ ರಸ್ತೆಲೆಲ್ಲ ಆಟೋದಲ್ಲಿ ಕೂತ್ಕೊಂಡು ಹೋದ್ರೆ ಈ ಪೆಟ್ರೋಲ್ ಬಂಕ್ ಯಾರ್ದು?
ಇದು ಯಡಿಯೂರಪ್ಪದು ಸರ್, ಇದ್ಯಾವುದು ಈಶ್ವರಪ್ಪದು, ಇದ್ಯಾವುದು ಶಂಕರಮೂರ್ತಿ, ನೀವು ಯಾವ ರಸ್ತೆಯಲ್ಲಿ ಹೋದ್ರು ಹೇಳ್ತಾರೆ. ಇಲ್ಲಿ ನೀವು ಪದ್ಮನಾಭ ನಗರಕ್ಕೆ ಹೋದ್ರು ಹಂಗೆ ಹೇಳ್ತಾರೆ. ಅದು ನಿಜ ಅಂತಲ್ಲ. ಪದ್ಮನಾಭದ ಒಕ್ಕಣ ಇದು ಪೆಟ್ರೋಲ್ ಬಂಕ್, ದೇವೇಗೌಡರು ಪೆಟ್ರೋಲ್ ಬಂಕು ಸರ್, ಈ ಸೈಟು ದೇವೇಗೌಡರದಾಗಿತ್ತು, ಇದು YSV ದತ್ತಂದಾಗಿತ್ತು, ಇದು ಇನ್ನೊಬ್ಬರದಾಗಿತ್ತು, ತೋರಿಸ್ತಾರೆ ಜನ. ತೋರ್ಸಕ್ಕೆ ನಂಬಬೇಕು ಅಂತಲ್ಲ, ಹಾಗೆ ಮಾತನಾಡುವ ಅದು ಸುಳ್ಳು ಹೇಳಬೇಕೆ ಹೊರತು ಹೇಳಿದವ್ರ ಮೇಲೆ ನನ್ಗೆ ಅದೇ ಸಂಶಯ. ಇಲ್ಲ ಅವ್ರೇನು ಬೇರೆ ಏನು ಅಟ್ಯಾಕ್ ಮಾಡಿಲ್ವಲ್ಲ, ನಿಮ್ಮದೆಲ್ಲ ಈಚೆ ಇಡ್ತೀನಿ ಅಂತ ಏನು ಹೇಳಿಲ್ವಲ್ಲ. ಇಲ್ಲ ಅಲ್ಲಿ ತಯಾರಾಗಿರ್ತಕ್ಕಂಥದ್ದು ಅವರು ಅಲ್ಲ, ನಿಮ್ಮದೆಲ್ಲ ಈಚೆ ಇಡ್ತೀನಿ ಅಂತ ಹೇಳಲಿಲ್ಲ. ಯಾಕೆಂತಂದ್ರೆ ಅವ್ರೆಲ್ಲರದು ಈಚೆ ಆಗೋಗಿದೆ, ಎಲ್ಲ ಈಚೆ ಈಗೇನು ಉಳಿದಿಲ್ಲ. ಆದ್ರಿಂದಾಗಿ ಈಗೇನಂತಂದ್ರೆ ನೋಡಿ, ಅವ್ರನ್ನ ಹೇಳ್ಬೋದಾಗಿತ್ತು ನೀವು ಹೇಳ್ದಾಗೆ. ನೋಡಿ, ನೀವು ಯಾರ ಕೈಲಾದ್ರೂ ಕೊಡಿಸ್ಕೊಳ್ಳಿ, ನಂದೇನಿದೆ, ನಂದು ಯಾವ ಉಳುಕಿಲ್ಲಪ್ಪ, ನೀವೇನು ಇದು ಏನು ಕೋರ್ಟ್ ನೀವೆಲ್ಲ ಹಾಕಿ ಮೋದಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ತೀನಿ, 20,000 ಕೋಟಿ ರೂಪಾಯಿ ಇದ್ರೆ ನಾನು ವೈಟ್ ಪೇಪರ್ ಬರ್ ಸೈನ್ ಹಾಕೊಡ್ತೀನಿ, ನೀವು ಇದನ್ನ ಎಂಕ್ವೈರಿ ಮಾಡಿಸಿ ಮುಟ್ಟುಗೋಲು ಹಾಕೊಳ್ಳಿ, ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರು. ಆದ್ರೆ ಎಂಕ್ವೈರಿ ಮಾಡಿಸಿ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಅವರೊಂದು ಮಾತನ್ನು ಹೇಳಿದ್ರು, ಇದು ಟೈಪ್ ಆಗಿದ್ದೇನೆ ಬಿಜೆಪಿ ಆಫೀಸಲ್ಲಿ, ಅಲ್ಲಿ ಯಾರೋ ವೆಂಕಟೇಶ್ ಗೌಡ ಇದೆಲ್ಲ ಹೇಳಿದ್ರಲ್ಲ, ಅಂದ್ರೆ ಅಷ್ಟು ಮಾಹಿತಿ ಅವ್ರಿಗಿದೆ. ಮಾಹಿತಿ ಇದೆ ಅಂದಮೇಲೆ ಆರೋಪ ಮಾಡಕ್ಕಾಗಲ್ಲ. ನೋಡಿ, ನಾನು ಹೇಳೋದು ಬೇನಾಮಿ ಯಾಕ್ರಿ? ನಿಮ್ಗೆ ಲೆಟ್ರು ಸೈನ್ ಹಾಕಕ್ಕೆ ಯಾರು ಬೇನಾಮಿ ಯಾಕೆ? ನಿಮಗೆ ತಾಕತ್ತಿದ್ರೆ ಯಡಿಯೂರಪ್ಪನವರೇ ನೀವು ಓಪನ್ ಆಗಿ ಕೊಡ್ರಿ, ಅವ್ರಿಗೆ ಕೊಡ್ರಿ, ತಪ್ಪೇನಿದೆ? ಯಾರ ಮೇಲೆ ತಪ್ಪು ಮಾಡಿದವ್ರನ್ನ ನೀವೇನು ದಂಡಿಸಬಾರ್ದು ಅಂತಿದೆ ಈ ದೇಶದಲ್ಲಿ, ಕೊಡಿ ನೀವು. ಆದ್ರೆ ಅವ್ರದ್ದು ಏನು ಗೊತ್ತಾ, ಅವ್ರು ಕೊಡಲ್ಲ. ಯಾಕೆ ಅಂತಂದ್ರೆ ನಾನು ಕಳ್ಳ, ಬಟ್ ಬೇರೆಯವರು ಕಳ್ಳರು ಅಂತ ನಾನು ಹೆಂಗಾದ್ರೂ ಮಾಡಿ ಅವರನ್ನ ಸಿಕ್ಕಾಕ್ಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಒಂದು ನಾಣ್ಯಕ್ಕೆ ಎರಡು ಮುಖ ಅಂತ ನಾವು ಅಂದ್ಕೊಂಡಿದ್ವಿ ಅಲ್ವಾ? ಬಟ್ ಇಂಥ ಸಂದರ್ಭಗಳಲ್ಲಿ ಒಂದು ನಾಣ್ಯಕ್ಕೆ ಹಲವು ಮುಖಗಳು ಮತ್ತು ಅವೆಲ್ಲ ಒಂದೇ ಮುಖಗಳು. ರಾಜಾರಾಣಿ ಅಂತ ನೋಡ್ತೀವಿ ನಾವು ನಾಣ್ಯದಲ್ಲಿ, ಹಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರದ್ದು ಕೂಡ ಅಂತದ್ದಿರುವಾಗ ಚುನಾವಣೆ ಎಲ್ಲವೂ ಒಂದೇ ನಾಣ್ಯದಲ್ಲಿ ಇರ್ತವೆ. ಚುನಾವಣೆ ಬಂದಾಗ ಒಂದೊಂದು ಡೋಸ್ ಬಿಡ್ತಾ ಇರೋದು. ಮತ್ತೆ ನನಗೆ ಬೇಜಾರಾಗದೇನಂತಂದ್ರೆ, ಓಕೆ, ಮುಂದಿನ ವರ್ಷ ಈ ರಾಜ್ಯದಲ್ಲಿ ಚುನಾವಣೆ ನಡೀತಿದೆ, ಜನರ ಇಶ್ಯೂಗಳನ್ನ ಇಟ್ಕೊಂಡು ಮಾತಾಡಿ ಆ ಜನರ ಇಶ್ಯೂಗಳನ್ನ ಸಾಲ್ವ್ ಮಾಡಕ್ ನಾವೇನ್ ಮಾಡ್ತೀವಿ ಅಂತ ಒಂದು ರಾಜಕೀಯ ಚರ್ಚೆಯನ್ನ ಮಾಡುವ ಬದಲು, ಇವತ್ತು ಕುಮಾರಸ್ವಾಮಿ ಬಗ್ಗೆ ಯಡಿಯೂರಪ್ಪ ಹೇಳಿದ್ರು, ನಾಳೆ ಯಡಿಯೂರಪ್ಪನ ಬಗ್ಗೆ ಇನ್ನೊಬ್ರು ಹೇಳಿದ್ರು, ನಾಡಿದ ಮತ್ತೊಬ್ಬರ ಬಗ್ಗೆ ಮತ್ತೊಬ್ರು ಹೇಳಿದ್ರು. ಎಲ್ಲರ ಹತ್ರ ಎಲ್ಲರ ದಾಖಲೆಗಳಿದಾವೆ. ಪ್ರಶ್ನೆ ಅದು, ಎಲ್ಲರ ಹತ್ರ ಎಲ್ಲರ ದಾಖಲೆಗಳಿದಾವೆ. ಯಾವಾಗ ಬೇಕೋ ಅವಾಗ ಬಿಡ್ತಾರೆ. ಇದು ಪ್ರಜಾಪ್ರಭುತ್ವಕ್ಕೆ ನಿಜವಾಗ್ಲೂ ಹೇಳಿದಂತದ್ದಲ್ಲ, ಇದು ಅಸಹ್ಯ ರಾಜಕಾರಣ ಹೇಳಕ್ ಇಷ್ಟಪಡ್ತೀನಿ. ಅಸಹ್ಯ ರಾಜಕಾರಣ. ಎಸ್ ಡಾಕ್ಟರ್ MR ವೆಂಕಟೇಶ್. ಈಗ ಒಬ್ಬ ರಾಜಕೀಯ ಮುಖಂಡನ ಮೇಲೆ ಈ ತರ ದೂರುಗಳು, ಒಂದಷ್ಟು ಆರೋಪಗಳು ಬರೋದು ಸರ್ವೇ ಸಾಮಾನ್ಯ. ಅದಕ್ಕೆ ಅಷ್ಟೊಂದು ಶಾರ್ಪ್ ಆಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ಜೈಲಿಗೆ ಹೋದರೆ ಬಂದವರ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ವೆಂಕಟೇಶ್ ಗೌಡ್ರು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, MR ವೆಂಕಟೇಶ್. ಆಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಈ ಏನು ವೆಂಕಟೇಶ್ ಗೌಡ್ರ ಹೆಸರನ್ನ ಹೇಳಿದಾರಲ್ಲ, ಮತ್ತೆ ಅವ್ರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳೋ ಅಂಥ ವ್ಯಕ್ತಿ, ಈಗ ನೀವು ತೋರಿಸಿದಂಥ ಫೋಟೋದಲ್ಲಿ ತೋರಿಸಿದ್ರಲ್ಲ, ಆ ವ್ಯಕ್ತಿಗೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ. ಮತ್ತೆ ಒಂದು ಆರ್ಡಿನರಿ ಕಂಪ್ಲೇಂಟ್ ನ ಬಿಜೆಪಿ ಆಫೀಸಲ್ಲೇ ಟೈಪ್ ಆಗಿ ಬಂತು ಅನ್ನುವಂಥದ್ದು ಇದೆಯಲ್ಲ, ಬಹುಶಃ ನನಗೇನು ಅದರಲ್ಲಿ ಅಂತ ತುಂಬಾ ಬಾಲಿಶತನವಾದ ಅಂತ ಅದು ಹೆಂಗ್ ಗೊತ್ತಾಗುತ್ತೆ ಸರ್? ನೀವು ಪಾರ್ಟಿ ಆಫೀಸಲ್ಲಿ ಯಾವ್ದೋ ಸಿಸ್ಟಮ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಟೈಪ್ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಇಟ್ ಔಟ್. ಹಾರ್ಡ್ ಡಿಸ್ಕ್ ಅಲ್ಲಿ ಇರ್ತದೆ. ಅಲ್ಲ, ಹಾರ್ಡ್ ಡಿಸ್ಕ್ ಅಲ್ಲಿ ಇರ್ತದೆ. ಬಟ್ ನೀವು ಕಂಪ್ಲೇಂಟ್ ಕಾಪಿನ ನೋಡ್ಬಿಟ್ಟು, ಆ ಪ್ರತಿ ನೋಡ್ಬಿಟ್ಟು ಪ್ರತಿ ಮೇಲೆ ಇದು ಇಂಥ ಕಡೆನೇ ಆಗಿತ್ತು ಅಂತ ಹೇಳಕ್ಕಾಗತ್ತಾ? ಅದೆಲ್ಲ ಆಗಲ್ಲ. ವೆಂಕಟೇಶ್ ಅವರೇ, ಶಶಿಧರ್ ಭಟ್ರ ಅವ್ರು ಹೇಳಿದಾಗೆ ನೋಡಿ, ಕುಮಾರಸ್ವಾಮಿ ಅವರ ಜನ ಎಲ್ಲ ಕಡೆಗೂ ಇದ್ದಾರೆ ಅಂತ ಅನ್ನೋದು ಅಲ್ಲ, ಸಂತೋಷ. ಇದೇ ಕುಮಾರಣ್ಣವರು ಈ ಹಿಂದೆ ಮೊನ್ನೆ ಜಂತಕಲ್ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದ್ರ ಹಿಂದೆ ಅದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ SIT ಅವರು ಇದು ಮತ್ತೆ ಎಂಕ್ವೈರಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದರಲ್ಲಿ ಯಡಿಯೂರಪ್ಪನವ್ರದ್ದು ಪಾತ್ರ ಇದೆ ಅನ್ನುವಂತ ಮಾತನ್ನ ಆಡಿದ್ರು. ನಾನು ಒಂದ್ ಮಾತು ಹೇಳ ನಿಮ್ಗೆ, ಸಲಹೆ ಕೊಡ್ಲಾ ಮುಂದಿನ ಸುದ್ದಿ ಹೋಗ್ಕಿಂತ ಮೊದಲು. ಈಗ ವೆಂಕಟೇಶ್ ಗೌಡರು ಮಾಡೋ ಮೂಲಕ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಇದೆ. ಅದು ಯಾಕೆ ಅಂತ ಹೇಳ್ತೀನಿ ನಾನು. ಏನು ಕುಮಾರಸ್ವಾಮಿ ಸುಮ್ಮನೆ ಇರ್ತಾರೆ, ಯಡಿಯೂರಪ್ಪ ಈಶ್ವರಪ್ಪ ಅಂತ ತೆಗೆದಿಡ್ತಾರೆ, ಎಲ್ಲೋ ಜೀ ಅಂತ ಬಿಡಕ್ ಶುರು ಮಾಡ್ತಾರೆ. ಅಲ್ಲ, ಈಗ ಮೇಡಮ್ ಅಲ್ಲಲ್ಲ ನೋಡಿ, ವಿಚಾರಗಳು ಏನೇ ಇರ್ಲಿ,
ಸತ್ಯ ಹೊರಗೆ ಬರೋದ್ರಲ್ಲಿ ನಾವು ಅದನ್ನ ತಡೆಯುವಂತ ಪ್ರಶ್ನೆ ಇಲ್ಲ. ಆಮೇಲೆ ಅದು ಇವತ್ತಲ್ಲ ನಾಳೆ ಸತ್ಯ ಹೊರಗಡೆ ಬಂದೇ ಬರ್ತದೆ. ಮತ್ತೆ ಈ ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಹೇಳ್ದಂಗೆ ನೆನ್ನೆ ಆಯ್ತಪ್ಪ ಮಾಡ್ಕೊಳ್ರಿ ನಂದೇನಿದೆ ಅನ್ನುವಂಥದ್ದನ್ನ ಒಂದು ತಣ್ಣಿನ ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತು. ಇದರಲ್ಲಿ ಯಡಿಯೂರಪ್ಪನವ್ರ ಪಾತ್ರ ಇದೆ, ಆಮೇಲೆ ಪಾರ್ಟಿ ಆಫೀಸಲ್ಲೇ ಇದು ಟೈಪ್ ಆಯ್ತು ಅನ್ನೋದು ಇದೆಯಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಸ್ವಲ್ಪ ಬೇಸರ. ಅಲ್ಲಲ್ಲ, ಕುಮಾರಸ್ವಾಮಿ ಅವ್ರಿಗೊಂಥರ ಈ ಕೆಲವು ದಿನಗಳಿಗೆ ಸಂಶಯ ಕಾಡ್ತಾ ಇದೆ ಅವರಿಗೆ. ಪ್ರತಿಯೊಂದರ ಹಿಂದೆ ಅವ್ರು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ರು, ಜಂತಕಲ್ ಬಂದಾಗ ಅವರಿದ್ದಾರೆ. ಅಲ್ಲ, ಅವರು ಆ ತರ ಅನುಮಾನ ಪಟ್ರೆ ಜಂತಕಲ್ ಮೈನಿಂಗ್ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಮೇಲೆ ಅನುಮಾನ ಪಡಬೇಕು. ಅಲ್ಲಿ ಯಡಿಯೂರಪ್ಪನವ್ರ ಮೇಲೆ ಅನುಮಾನ ಪಡೋದಿದೆ, ಅಲ್ಲೂ ಯಡಿಯೂರಪ್ಪನವ್ರ ಮೇಲೆ ಅನುಮಾನ ಪಟ್ರು. ಒಂದು ಸಂಸ್ಕೃತ ಒಂದು ಸಾಲ ಹೇಳ್ಬಿಡ್ಲ, ನಿಮ್ಗೆ ಬಹಳ ಇಷ್ಟ ಆಗೋದು, ಹೇಳ್ಬಿಟ್ಟು ಬಂದಿಸ್ತೀವಿ. ಸಂಶಯಾತ್ಮ ವಿನಶ್ಯತಿ. ಅರ್ಥ ಆಗ್ಲಿಲ್ಲ ನಮಗೆ ಸಂಸ್ಕೃತ ಅರ್ಥ ಆಗಿಲ್ಲ ಅಂತ ಸದಾ ಸಂಶಯ ಪಡೋದಿದೆಯಲ್ಲ, ಪಾಪ ಯಾರ್ಯಾರ ಮೇಲೂ ಸಂಶಯ ಪಡ್ತಿದ್ದಾರೆ ಕುಮಾರಣ್ಣ. ಸಂಶಯ ಪಡೋದಕ್ಕಿಂತ ಅದನ್ನು ಫೇಸ್ ಮಾಡ್ಬೇಕು. ಬದುಕಲ್ಲಿ ಏನ್ ಮಾಡಕ್ಕಾಗತ್ತೆ ಜೀವನದಲ್ಲಿ? ಎಂತೆಂತದೋ ಫೇಸ್ ಮಾಡ್ಕೊಂಡ್ ಇದೆಲ್ಲ ಯಾವ್ದು ಅಲ್ಲ ಅವ್ರಿಗೆ, ಇದೆಲ್ಲ ಯಾವ್ದು ಅಲ್ಲ. ಅದಕ್ಕೆ ಹೇಳಿದ್ದು ಮಾರ್ಗದರ್ಶಿ ಆಗ್ಬೇಕು ಎಲ್ಲರಿಗೂ. ಅವ್ರ ಧೈರ್ಯ ಸ್ಥೈರ್ಯ ನೋಡಿ, ಇಷ್ಟೆಲ್ಲ ಆದ್ಮೇಲೆ ಬಂದಿಲ್ಲ ಅಂತ ಇಕ್ಕಟ್ಟಿಗೆ ಸಿಕ್ಕಿಸಿದ್ರು ಅಂತ ನಿಮ್ಗೆ. ಹಾಗಾಗಿ ಅದನ್ನ ಮತ್ತೊಮ್ಮೆ ಅಲ್ಲಲ್ಲ, ಅವ್ರು ಎದುರಿಸ್ತಾರಲ್ಲ. ಅಪ್ರಿಸಿಯೇಟ್ ಒಂದ್ ನಿಮಿಷ ಆ ಧೈರ್ಯ ಸ್ಥೈರ್ಯದ ಬಗ್ಗೆ. ನಿಮ್ಗೆ ಯಾರೋ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದ್ಬಿಟ್ರೆ ನಮ್ಗೆಲ್ಲ ನಡ್ಕೊ ಶುರು ಆಗ್ಬಿಡುತ್ತೆ ಗೊತ್ತಾ. ಉಳಿದಾಳ ಹೋಗ್ಲಿ, ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತಂದ್ರೆ ಸಾಮಾನ್ಯ ನಡ್ಕೋಗ್ಬಿಡ್ತಾರೆ. ಇದು ಪೊಲೀಸ್ ಅದಾದ್ಮೇಲೆ ಸ್ಥೈರ್ಯ ಇಟ್ಕೊಂಡಿದ್ರು. ಎಲ್ಲ ಕೇಸಲ್ಲಿ ಖುಲಾಸೆ ಆದ್ರು ಅಂತ ಯಡಿಯೂರಪ್ಪನಿಗೆ ಧೈರ್ಯ ಅದು ಎಟ್ ಎನಿ ಕಾಸ್ಟ್ ನಾ ಖುಲಾಸೆ ಮಾಡಿಸ್ಕೊತೀನಿ. ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ಸಮರ್ಥ ರೀತಿಯಲ್ಲಿ ಎದುರಿಸೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿರುವ ಪಕ್ಷದ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ 3ನೇ ದಿನವೂ ವಿವಿಧ ಜಿಲ್ಲೆಗಳ ಮುಖಂಡರ ಜೊತೆ ಚರ್ಚೆ ನಡೆಸಿದರು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಪಕ್ಷದ ಹಿರಿಯ ಮುಖಂಡ ಜನಾರ್ದನ್ ಪೂಜಾರಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಹಾಗೆ ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಮಂಜು ಅವರ ವಿರುದ್ಧ ಮಾತನಾಡಿದ್ರು ಅನ್ನೋ ವರದಿ ಕೂಡ ಇದೆ. 3ನೇ ದಿನವೂ ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಸಭೆ. ಹಲವು ಜಿಲ್ಲೆಗಳ ನಾಯಕರ ಜೊತೆ ವೇಣುಗೋಪಾಲ್ ಚರ್ಚೆ. ಕಳೆದ 3 ದಿನಗಳಿಂದ ಸರಣಿ ಸಭೆಗಳನ್ನು ನಡೆಸುತ್ತಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇವತ್ತು ಮೈಸೂರು ವಿಭಾಗವಾರು ಮುಖಂಡರ ಸಭೆ ನಡೆಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಂಗಳೂರು, ಮಂಡ್ಯ, ಚಿಕ್ಕಮಗಳೂರು, ಮೈಸೂರು, ಉಡುಪಿ ಜಿಲ್ಲೆಗಳ ಕೈ ನಾಯಕರು ಭಾಗವಹಿಸಿದರು. ಮೊದಲಿಗೆ ಸಿಎಂ ವಿರುದ್ಧ ಬಹಿರಂಗ ಹೇಳಿಕೆ ನೀಡುವರ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿದರು. ಈ ವೇಳೆ ಏನೇ ಆಕ್ಷೇಪ ವಿರೋಧವಿದ್ದರೂ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಪರಿಹರಿಸಿಕೊಳ್ಳಲು ವೇಣುಗೋಪಾಲ್ ಸೂಚನೆ ನೀಡಿದರು. ಬಳಿಕ ಉಡುಪಿ, ಮಂಗಳೂರು ಜಿಲ್ಲಾ ಮುಖಂಡರ ಸಭೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ್ ಪೂಜಾರಿ ವಿಚಾರ ಪ್ರಸ್ತಾಪವಾಯಿತು. ಪೂಜಾರಿ ಬಹಿರಂಗ ಹೇಳಿಕೆಗಳನ್ನು ನೀಡುವುದರಿಂದ ಬಿಜೆಪಿಗೆ ಲಾಭವಾಗ್ತಿದೆ ಎಂದು ಕೆಲವರು ದೂರಿದರು. ಈ ಬಗ್ಗೆ ವರಿಷ್ಠರು ಕ್ರಮ ಕೈಗೊಳ್ಳುತ್ತಾರೆ. ಕಳೆದ 2 ದಿನಗಳಿಂದ ಪೂಜಾರಿ ಬಹಿರಂಗ ಹೇಳಿಕೆ ನೀಡ್ತಾ ಇಲ್ಲ. ಇಂದಿನ ಪ್ರಸ್ತಾಪವನ್ನು ಕೂಡ ವರಿಷ್ಠರ ಗಮನಕ್ಕೆ ತರುವುದಾಗಿ ವೇಣುಗೋಪಾಲ್ ಸಮಾಧಾನಪಡಿಸಿದರು. ಚಾಮರಾಜನಗರ ಸಭೆ ವೇಳೆ ಮಾತನಾಡಿದ ಸಂಸದ ಧ್ರುವ ನಾರಾಯಣ ಮುಂಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. 4 ವಿಧಾನಸಭಾ ಕ್ಷೇತ್ರದ 4 ಶಾಸಕರು, ಸಂಸದನಾದಂಥ ನಾನು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಂಸದರು ನಾವೆಲ್ಲರೂ ಕೂಡ ಭೇಟಿಯಾಗಿದ್ದು ಪಕ್ಷದ ಸಂಘಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು, ಚುನಾವಣೆ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ಸಂಘಟಿತರಾಗಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ನಮ್ಮ ಜಿಲ್ಲೆ ಈಗಾಗಲೇ ಒಂದು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಚಾಮರಾಜನಗರ ಜಿಲ್ಲೆ, 4ಕ್ಕೆ 4 ಜನ ಶಾಸಕರು ನಮ್ಮ ಪಕ್ಷದ ಶಾಸಕರಿದ್ದಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ 4ಕ್ಕೆ 4 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಪಕ್ಷ ಗೆಲ್ತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ನಮಗಿದೆ. ಮಧ್ಯಾಹ್ನದ ಬಳಿಕ ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಭಾಗದ ಸಭೆ ನಡೆಯಿತು. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಳಮಟ್ಟದಿಂದಲೇ ಬಗೆಹರಿಸಿಕೊಳ್ಳುವಂತೆ ಸಭೆಯಲ್ಲಿ ನಾಯಕರು ಸೂಚಿಸಿದರು. ಒಟ್ಟಾರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಕೈಪಾಳೆಯ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಿದೆ. 2 ದಿನಗಳ ಕಾಲ ಉಳಿದ ಜಿಲ್ಲೆಗಳ ನಾಯಕರ ಜೊತೆ ಸಭೆ ನಡೆಸಲಿರುವ ವೇಣುಗೋಪಾಲ್ ಇಡೀ ಸಾರವನ್ನು ಹೈಕಮಾಂಡ್ಗೆ ರವಾನಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಸಂಧ್ಯಾ ಸುರ್ಬಾ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.
ಎಸ್, ಬಹಳ ಮುಖ್ಯವಾಗಿ ಏನು ಪಕ್ಷದ ವಿರುದ್ಧವೇ ಮಾತನಾಡುವ ಹಲವಾರು ನಾಯಕರುಗಳು ಏನಿದ್ದಾರೆ ಅದು ಆಲ್ವೇಸ್ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ. ಅಂಥವ್ರು ಹಲವರು ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ದಕ್ಷಿಣ ಕನ್ನಡದ ಹಿರಿಯ ನಾಯಕರು, ಅವರು ಭಾಳ ಕಾಲ ಕೇಂದ್ರ ಸಚಿವರಾಗಿದ್ದ ಜನಾರ್ದನ್ ಪೂಜಾರಿ ಅವರ ಹೇಳಿಕೆ ಅದು ಪ್ರಮುಖವಾಗಿ ಪ್ರಸ್ತಾಪ ಆಗಿದ್ದು. ಎಸ್ ನಾರಾಯಣಸ್ವಾಮಿ, ಏನಿದೆ ಈ ವಿಚಾರಗಳಿದೆ? ಪಕ್ಷದ ಒಳಗಡೆ ಕೆಲವು ಕಾರ್ಯಕರ್ತರು ಎಸ್ ಈ ಮುಖಂಡರುಗಳು ಮಾತಾಡ್ತಕ್ಕಂಥದ್ದು ನಮಗೆ ಸ್ವಲ್ಪ ಮುಜುಗರ ಆಗ್ತದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಅವ್ರ ಮೇಲೆ ಏನಾದರೂ ಕ್ರಮ ಆಗ್ಬೋದು? ಇಲ್ಲ, ಈಗ ಕ್ರಮ ಅನ್ನೋದಕ್ಕಿಂತ ಮೊದಲು ಅವ್ರಿಗೆ ಹೇಳಬೇಕಲ್ಲ, ಇಂಥದ್ದು ಯಾಕೆ ಮಾಡ್ತೀರಿ, ಮಾಡಬಾರ್ದು, ಪಕ್ಷ ಮುಖ್ಯ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತರ್ತಾರೆ. ಅಥವಾ ಕರೆದು ಕುಳಿತು ಮಾತಾಡಿದ್ರೆ ಅಲ್ಲೆಲ್ಲ ಸರಿ ಹೋಗ್ತದೆ. ಸಣ್ಣ ಪುಟ್ಟ ವಿಚಾರಗಳಿರ್ತವೆ ಅವು, ಅದರಿಂದ ಅದೇನು ತೊಂದರೆ ಇಲ್ಲ. ಆದರೆ ಪಕ್ಷವನ್ನು ಬೇರು ಮಟ್ಟದಿಂದ ನಾವು ಬಲಪಡಿಸ್ತಕ್ಕಂಥದ್ದು 4 ರೆವಿನ್ಯೂ 5 ದಿನಗಳ ಈ ಏನು ವೇಣುಗೋಪಾಲ್ ಅವ್ರ ಚರ್ಚೆ ಏನಿದೆ ನೋಡಿ, 5 ದಿನಗಳದ್ದು ಏನಂತಂದ್ರೆ 22 ನಾನು ಸಿಸ್ಟಮ್ ನೋಡಿದೆ. ನಾನು ನಂತರ ನಿನ್ನೆ ಅದು ಡಿಸ್ಕಷನ್ ಕೇರಳದಿಂದ ಬಂದವರು ಇದಾರಲ್ಲ, ಅವರು ಈ ಎಡಪಂಥೀಯರ ಪ್ರಭಾವದಿಂದ ಸ್ವಲ್ಪ ಸರಿಯಾಗಿರ್ತಾರೆ. ಇರಲಿ, ಅವರ ಇಲ್ಲ, ಈಗ ಅವ್ರ ಮಾರ್ಗ ಎಡಪಂಥೀಯವರ ಮಾರ್ಗ ಆದ್ರೂ ತಗೊಂಡು ಸ್ವಲ್ಪ ನಾವು ಕೂಡ ಬಲವಾಗೋಣ ಅನ್ನೋ ಒಂದು ಇದಿರಬೇಕು. ಅವ್ರ ಸಪೋರ್ಟ್ ನಮ್ಗಿದೆಯಲ್ಲ ಅಲ್ಲಿ, ಅದರಿಂದಾಗಿ. ಆದ್ರೆ ಈಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ನೋಡಿ, 4 ರೆವಿನ್ಯೂ ಗೌರ್ಮೆಂಟ್ ವೆಹಿಕಲ್ ಬಳಸಿಲ್ಲ ಅವರು. ಇಲ್ಲ, ಈಸ್ ಎ ವೆರಿ ಸ್ಟ್ರಿಕ್ಟ್ ಪರ್ಸನ್ ಅಂಡ್ ಯಾವುದನ್ನು ಬಳಕೆ ಮಾಡ್ತಕ್ಕಂಥವರಲ್ಲ. ಇವತ್ತಿನ ದಿವಸ ಒಳ್ಳೆ ತೀರ್ಮಾನ ಒಂದಾಗಿದೆ AICC ಮಟ್ಟದಲ್ಲಿ. 4 ಜನ ಸೆಕ್ರೆಟರಿಗಳನ್ನ ಒಬ್ಬರನ್ನ ಪ್ರಧಾನ ಕಾರ್ಯದರ್ಶಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಅವರು ಕುಳಿತು ಒಂದೊಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಭಾಳ ವಿಚಾರ ಮಾಡಿ ಮಾಡ್ತಿದ್ದಾರೆ. ಯಾವ ರೀತಿ ಮುಂದೆ ಈ ಸರ್ಕಾರವನ್ನು ಮತ್ತೆ ಹಾಗೆ ನಾವು ಮುಂದೆ ತರಬೇಕು ಅಂತಕ್ಕಂಥದ್ದನ್ನು ಇಲ್ಲ, ಪಕ್ಷದ ಒಂದು ಆಂತರಿಕ ವಿಷಯ, ಸರಿ ಮಾಡ್ಕೊಳ್ಳಿ ಅವರು ಅಷ್ಟೇ. ನೀವೇನ್ ಮಾಡ್ತೀರಾ? ಅವ್ರು ಸ್ವಲ್ಪ ನೀವೇನೋ ಹೊಡೆದಾಟ ನಿಂತಿದೆ ಬ್ರಿಗೇಡ್ ಸಭೆಗೆ ಇವತ್ತು ಹೋಗಿಲ್ಲ. ಇದು ಎಲ್ಲ ಪಕ್ಷಗಳಲ್ಲೂ ಇಂಥ ಆಂತರಿಕ ಸಂಘರ್ಷಗಳು, ತಿಕ್ಕಾಟಗಳು ಸರ್ವೇ ಸಾಮಾನ್ಯ. ಬಹುಶಃ ಉಸ್ತುವಾರಿ ಬಂದಿದಾರಲ್ಲ ವೇಣುಗೋಪಾಲ್ಗೆ, ಈ ಕಾಂಗ್ರೆಸ್ ಅಲ್ಲಿ ಏನಪ್ಪ ಇಷ್ಟಿದೆ ಅಂತ ಮೋಸ್ಟ್ಲಿ ಗಾಬರಿ ಬಿದ್ದಿರ್ತಾರೆ. ಇಲ್ಲಿ ನಡೀತಾ ಇರೋ ಪ್ರತಿ ನೋಡಿ ಮರ್ತೋಗ್ಬಿಡುತ್ತೆ. ಇವ್ರ ವಿಷಯಗಳನ್ನ ನಾವು ಅವ್ರಿಗೇನು ಹೇಳಿಲ್ಲ, ಇವ್ರದ್ದು ಏನೇನಾಗಿದೆ. ಯಾಕಂದ್ರೆ ಅವ್ರು ಗಾಬರಿ ಆಗಿ ಮತ್ತೇನು ಅಲ್ಲೇ ಅವ್ರಿಗೆ ಫುಲ್ ಟೈಮ್ ಆಗ್ತಾ ಇದೆ. ಜನಾರ್ದನ್ ಪೂಜಾರಿ ಅವರು ಅಲ್ಲಿ ಬಹಳ ಹಿರಿಯರಾಗಿದೆ, ಹಿರಿಯ ವ್ಯಕ್ತಿ, ಅಲ್ಲಿ ಹಿರಿಯ ಮುಖಂಡರು. ಅವರು ತಮಗನ್ಸಿದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆನೂ ಕಾಗೋಡು ತಿಮ್ಮಪ್ಪನವರು, ರಮೇಶ್ ಕುಮಾರ್ ಅವರು ಮಂತ್ರಿಗಳಾಗಕ್ಕೆ ಮುಂಚೆನೂ ಸರ್ಕಾರದ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಹಲವಾರು ಬಾರಿ ಹೇಳಿದ್ದುಂಟು. ಮಂತ್ರಿಗಳಾದ ಮೇಲೆ ಅವರೆಲ್ಲರೂ ಸೈಲೆಂಟ್ ಆಗಿರೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಜನಾರ್ದನ್ ಪೂಜಾರಿ ಅವರು ಮಾತಾಡಿದ್ದಾರೆ. ಅವ್ರ ಮೇಲೆ ಅವರು ಅದು ಆಂತರಿಕ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಯಥಾಪಕ ನಾವು 9 ಗಂಟೆಗೆ ಬರ್ತೀರಿ. ಅವತ್ತಿನ ಸುದ್ದಿಗಳನ್ನು ತೆಗೆದುಕೊಂಡು ಅತಿಥಿಗಳ ಜೊತೆ ಚರ್ಚೆ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.